ತಗೊಂಡ್ರೆ ಇಟ್ ಇಸ್ ದ ಫಾರ್ಮ್ ಆಫ್ ಎನರ್ಜಿ ವಿಚ್ ಗಿವ್ಸ್ ಅ ಸೆನ್ಸೇಷನ್ ಆಫ್ ಅ ವಿಷನ್ ಟು ಆರ್ ಐಸ್. ಆನ್ ದ ಸರ್ಫೇಸ್ ಆಫ್ ದ ಮೂನ್ ನಿಮಗೆ ಒಬ್ಬರು ಮಾತಾಡಿದ್ದು ಕೇಳಿಸುತ್ತಾ ಅಂತ ಕೇಳ್ಬೋದು. ಸೊ ಈ ಪಾರ್ಟ್ನ ನಾವು ಕ್ರೆಸ್ಟ್ ಅಂತ ಕರಿತೀವಿ, ಕ್ರೆಸ್ಟ್, ಅಂಡ್ ದಿಸ್ ಪಾರ್ಟ್ ಈಸ್ ಟ್ರಫ್. ಓಕೆ, ಇದು ಟ್ರಾನ್ಸ್ಫರ್ಸ್ ವೇವ್ ಆಯಿತು. ವಾಟ್ ಅಬೌಟ್ ಲಾಂಗಿಟ್ಯೂಡಲ್ ವೇವ್? ಈ ಸೌಂಡ್ ಸಹಿತ ರಿಫ್ಲೆಕ್ಟ್ ಆಗುತ್ತೆ, ಅದನ್ನು ನಾವು ಎಕೋ ಅಂತ ಕರಿತೀವಿ. ಹಲೋ ಮೈ ಡಿಯರ್ ಲಿಟಲ್ ಚಾಂಪಿಯನ್ಸ್, ವೆಲ್ಕಮ್ ಬ್ಯಾಕ್ ಟು PW ಕನ್ನಡ ಕ್ಲಾಸ್ 9th and 10th. ದಿಸ್ ಇಸ್ ಅಶೋಕ್ SK, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಸೊ ಇವತ್ತು ನಾವು ಮೈಂಡ್ ಮ್ಯಾಪ್ ಅಂಡ್ ಸಮ್ಮರಿ ಸೀರೀಸಲ್ಲಿ ಕ್ಲಾಸ್ 9th ಫಿಸಿಕ್ಸಲ್ಲಿ ಬರುವಂತಹ ಲಾಸ್ಟ್ ಚಾಪ್ಟರ್ ದಟ್ ಈಸ್ ಸೌಂಡ್. ಈ ಸೌಂಡ್ ಬಗ್ಗೆ ನಾವು ಇನ್ ಡಿಟೇಲ್ ಆಗಿ ಬಟ್ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಈ ಸೆಷನಲ್ಲಿ ಡಿಸ್ಕಸ್ ಮಾಡಲು ಹೊರಟಿದ್ದೇವೆ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಅ ಟೈಮ್, ಸೊ ಲೆಟ್ಸ್ ಗೆಟ್ ಇಟ್ ದ ಟಾಪಿಕ್. ಸೊ ಚಾಪ್ಟರ್ ನೀವು ನೋಡ್ಬೋದು, ಸೌಂಡ್. ಓಕೆ, ಸೊ ಈ ಚಾಪ್ಟರ್ಲಿ ನಾವು ಸೌಂಡ್ ಅಂದ್ರೇನು, ಓಕೆ, ಅದಕ್ಕೆ ರಿಲೇಟೆಡ್ ಆಗಿರುವ ಕೆಲವು ಟರ್ಮ್ಸ್ ಇರುತ್ತೆ, ಅದನ್ನು ಸಹಿತ ಡಿಸ್ಕಸ್ ಮಾಡೋಣ. ಎಕೋ ಮತ್ತು ರೇಂಜ್ ಆಫ್ ಹಿಯರಿಂಗ್, ಈ ಎಲ್ಲ ಟಾಪಿಕ್ನ ಈ ವಿಡಿಯೋದಲ್ಲಿ ಕವರ್ ಮಾಡಲಿದ್ದೇವೆ. ಓಕೆ, ಸೊ ನೋಡೋಣ. ಫಸ್ಟಿಗೆ ವಾಟ್ ಈಸ್ ಅ ಸೌಂಡ್? ಈ ಸೌಂಡ್ ಆಗಿರ್ಬೋದು, ಹೀಟ್ ಆಗಿರ್ಬೋದು, ಲೈಟ್ ಆಗಿರ್ಬೋದು, ಇವೆಲ್ಲವೂ ಫಾರ್ಮ್ಸ್ ಆಫ್ ಎನರ್ಜಿ. ಲೈಕ್ ಲೈಟ್ ತಗೊಂಡ್ರೆ ಇಟ್ ಈಸ್ ದ ಫಾರ್ಮ್ ಆಫ್ ಎನರ್ಜಿ ವಿಚ್ ಗಿವ್ಸ್ ಅ ಸೆನ್ಸೇಷನ್ ಆಫ್ ಅ ವಿಷನ್ ಟು ಆರ್ ಐಸ್, ರೈಟ್? ಅದೇ ರೀತಿ ನಾವು ಹೀಟ್ನ ತಗೊಂಡ್ರೆ it is the form of energy which gives sensation of warmth, right? ಅದೇ ರೀತಿ ಈ ಸೌಂಡ್ ಅನ್ನೋದು ಸಹಿತ it is the form of energy which gives us sensation of hearing to our ears. ಅರ್ಥ ಆಗ್ತಿದೆಯಾ? it is also a form of energy. ಸೊ ಹಾಗಿದ್ರೆ what is the unit of this sound? ಈ ಸೌಂಡ್ಗೆ ಪರ್ಟಿಕ್ಯುಲರ್ ಆಗಿ ಯೂನಿಟ್ ಇಲ್ಲ, ಬಟ್ ಲೆವೆಲ್ ಆಫ್ ಸೌಂಡ್ನ ಮೆಜರ್ ಮಾಡೋಕ್ಕೆ ನಾವು ಡೆಸಿಬಲ್ ಅನ್ನೋ ಯೂನಿಟ್ನ ಯೂಸ್ ಮಾಡ್ತೀವಿ. ಅದನ್ನು ಸ್ಮಾಲ್ ಲೆಟರ್ ಡಿ ಆ್ಯಂಡ್ ಕ್ಯಾಪಿಟಲ್ ಲೆಟರ್ ಬಿ ಅಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಡೆಸಿಬಲ್ ಅಂದರೆ 1/10 ಆಫ್ ಅ ಬೆಲ್ ಅಂತ. ಓಕೆ, 1/10 ಆಫ್ ಅ ಬೆಲ್. ಕ್ಲಿಯರ್? ಓಕೆ, ಸೊ ನಾವು ಡೆಫಿನೇಷನ್ ನೋಡೋದಾದ್ರೆ ಸೌಂಡ್ ಈಸ್ ಅ ಮೆಕ್ಯಾನಿಕಲ್ ಎನರ್ಜಿ ವಿಚ್ ಪ್ರೊಡ್ಯೂಸಸ್ ಅ ಸೆನ್ಸೇಷನ್ ಆಫ್ ಹಿಯರಿಂಗ್. ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಸೌಂಡ್ ವೇವ್ ಪ್ರಾಪಗೇಟ್ಸ್ ಆಸ್ ಕಂಪ್ರೆಷನ್ಸ್ ಆಸ್ ವೆಲ್ ಆಸ್ ರೇರ್ಫ್ರಾಕ್ಷನ್ ಇನ್ ದ ಮೀಡಿಯಂ. ವಾಟ್ ಇಸ್ ದಿಸ್ ಕಂಪ್ರೆಷನ್ ಅಂಡ್ ರೇರ್ಫ್ರಾಕ್ಷನ್? ಯಾಕೆಂದ್ರೆ ಸೌಂಡ್ ಇಸ್ ದ ಫಾರ್ಮ್ ಆಫ್ ಎನರ್ಜಿ ಅಂತ ಹೇಳಿದೆ. ಇಲ್ಲಿ ನಾವು ಈ ಸೌಂಡ್ನ ವೇವ್ ಆಗಿ ಪ್ರೆಸೆಂಟ್ ಮಾಡ್ತೀವಿ. ವೇವ್ ಅಂದ್ರೇನು? ವೇವ್ ಈಸ್ ನಥಿಂಗ್ ಬಟ್ a transfer of energy without actual transfer of matter. What does that mean? For example, ನನ್ನನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ನಾನು ಜಸ್ಟ್ ಇಮ್ಯಾಜಿನ್ ಅವರ್ ಕ್ಲಾಸ್ ರೂಮ್. ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೇನೆ. ಸೊ ದಿಸ್ ಈಸ್ ಅ ಬಾಡಿ, ನಥಿಂಗ್ ಬಟ್ ಅ ಮ್ಯಾಟರ್. ಈ ಮ್ಯಾಟರ್ ಅಂದರೆ ಮೈ ಸೆಲ್ಫ್ ಪ್ರೊಡ್ಯೂಸಿಂಗ್ ಅ ಸೌಂಡ್. ಅಂದರೆ ಈ ಸೌಂಡ್ ಅನ್ನೋದು ಫಾರ್ಮ್ ಆಫ್ ಎನರ್ಜಿ. ನಾನು ಮ್ಯಾಟರ್ ಆಗಿದ್ದೀನಿ, ನೀವು ಸಹಿತ ಮ್ಯಾಟರ್, ರೈಟ್? ಸೊ ಇಲ್ಲಿ ನಾನು ಮಾತಾಡ್ತಿದ್ದೀನಿ, ಸೌಂಡ್ ಟ್ರಾವೆಲ್ ಆಗ್ತಿದೆ, ಅಂದರೆ ಎನರ್ಜಿ ಟ್ರಾವೆಲ್ ಆಗ್ತದೆ. ಸೊ ದ್ಯಾಟ್ ಮೀನ್ಸ್ ದ ಟ್ರಾನ್ಸ್ಫರ್ ಆಫ್ ಎನರ್ಜಿ, ವಾಟ್ ಇಸ್ ದ್ಯಾಟ್? ಅ ಸೌಂಡ್. ವಿತೌಟ್ ಆಕ್ಚುಯಲ್ ಟ್ರಾನ್ಸ್ಫರ್ ಆಫ್ ಅ ಮ್ಯಾಟರ್, ನಾನು ಮೂವ್ ಆಗ್ತಿಲ್ಲ, ನಾನು ನಿಂತಲ್ಲೇ ನಿಂತಿದ್ದೀನಿ, ಬಟ್ ಎನರ್ಜಿ ಗೆಟಿಂಗ್ ಟ್ರಾನ್ಸ್ಫರ್ಡ್ ಫ್ರಮ್ ದಿಸ್ ಪ್ಲೇಸ್ ಟು ಯೋರ್ ಪ್ಲೇಸ್. ಸೊ ದಿಸ್ ವಿ ಕಾಲ್ ಇಟ್ ಆಸ್ ಎ ವೇವ್. ಈ ವೇವ್ ಅಲ್ಲಿ ನಮಗೆ ಎರಡು ಟೈಪ್ ಸಿಗುತ್ತೆ. ದ ಫಸ್ಟ್ ಒನ್ ಇಟ್ ಇಸ್ ದ ಮೆಕ್ಯಾನಿಕಲ್ ವೇವ್, ದ ಸೆಕೆಂಡ್ ಒನ್ ದಟ್ ಈಸ್ ಅ ನಾನ್ ಮೆಕ್ಯಾನಿಕಲ್ ವೇವ್. ಈ ಮೆಕ್ಯಾನಿಕಲ್ ವೇವ್ ಮತ್ತೆ ನಾನ್ ಮೆಕ್ಯಾನಿಕಲ್ ವೇವ್ ಅಂದ್ರೇನು? ಸಿ, ಇಲ್ಲಿ ಮೆಕ್ಯಾನಿಕಲ್ ವೇವ್ ಅಂತಂದ್ರೆ ದ ವೇವ್ ರಿಕ್ವೈರ್ಸ್ ಅ ಮಟೀರಿಯಲ್ ಮೀಡಿಯಂ ಟು ಪ್ರಾಪಗೇಟ್. ವೇ ನಾನ್ ಮೆಕ್ಯಾನಿಕಲ್ ವೇವ್ ಇದಕ್ಕೆ ಎಕ್ಸಾಕ್ಟ್ಲಿ ಅಪೋಸಿಟ್. ಏನದು? The wave does not require any material medium to propagate. ಅಂದರೆ ಈ ನಾನ್ ಮೆಕ್ಯಾನಿಕಲ್ ವೇವ್ ಮೀಡಿಯಮ್ ಅಲ್ಲೂ ಟ್ರಾವೆಲ್ ಆಗುತ್ತೆ ಮತ್ತೆ ವ್ಯಾಕ್ಯೂಮ್ ಅಲ್ಲಿ ಸಹಿತ ಟ್ರಾವೆಲ್ ಆಗುತ್ತೆ. ಎಕ್ಸಾಂಪಲ್ ಲೈಟ್. ಲೈಟ್ ಈಸ್ ಎ ವೇವ್ ಮತ್ತೆ ಪಾರ್ಟಿಕಲ್ ನೇಚರ್ ಬರುತ್ತೆ. ಓಕೆ, ಡಿಯಲ್ ನೇಚರ್ ಆಫ್
ಡ್ಯುಯಲ್ ನೇಚರ್ ಆಫ್ ಲೈಟ್ ಅಂತ ಬರುತ್ತೆ. ಪಾರ್ಟಿಕಲ್ ಆಗಿ ಆಕ್ಟ್ ಆಗುತ್ತೆ, ವೇವ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಇಲ್ಲಿ ನಾವು ವೇವ್ ಪ್ರಾಪರ್ಟಿನ ಕನ್ಸಿಡರ್ ಮಾಡ್ಕೊಂಡ್ರೆ ದಿಸ್ ಲೈಟ್ ಕ್ಯಾನ್ ಟ್ರಾವೆಲ್ ಥ್ರೂ ವ್ಯಾಕ್ಯೂಮ್ ಆಲ್ಸೋ. ಹೇಗೆ ಹೇಳ್ತೀರಾ ಸರ್, ವ್ಯಾಕ್ಯೂಮ್ ಅಲ್ಲಿ ಅದು ಹೇಗೆ ಟ್ರಾವೆಲ್ ಆಗುತ್ತೆ ಅಂತ ಕೇಳ್ಬೋದು ನೀವು. ಎಕ್ಸಾಂಪಲ್ ಇದೆ ನಮ್ಮ ಡೇ ಟು ಡೇ ಲೈಫಲ್ಲಿ. ನಮಗೆ ಸೂರ್ಯನಿಂದ ಬರುವ ಲೈಟ್ ಅಥವಾ ಬೆಳಕು ಏನಿದೆಯಲ್ಲ ಭೂಮಿಗೆ ತಲುಪುತ್ತೆ. ಆ್ಯಂಡ್ ಯು ಹ್ಯಾವ್ ಟು ಕನ್ಸಿಡರ್ ನಮ್ಮ ಭೂಮಿ ಮತ್ತೆ ಸೂರ್ಯನ ಮಧ್ಯೆ ಯಾವುದಾದ್ರೂ ಮೀಡಿಯಂ ಇದೆಯಾ? ಅರ್ತ್ ಕನ್ಸಿಡರ್ ಮಾಡಿದ್ರೆ ಅರ್ತ್ ಸುತ್ತಲೂ ನಮಗೆ ಅರ್ತ್ ಅಟ್ಮಾಸ್ಫಿಯರ್ ಇದೆ. ಬಟ್ ಆಫ್ಟರ್ ಅರ್ತ್ ಅಟ್ಮಾಸ್ಫಿಯರ್ ಏನಿದೆ? ನಥಿಂಗ್. ಇಟ್ ಈಸ್ ಕಂಪ್ಲೀಟ್ಲಿ ವ್ಯಾಕ್ಯೂಮ್. ಸೊ ನಮಗೆ ಸೂರ್ಯನಿಂದ ಬರುವಂಥ ಬೆಳಕು ನಮಗೆ ಭೂಮಿಗೆ ತಲುಪ್ತಿದೆ ಅಂದರೆ ದ್ಯಾಟ್ ಲೈಟ್ ಹ್ಯಾಸ್ ಟ್ರಾವೆಲಿಂಗ್ ಥ್ರೂ ವ್ಯಾಕ್ಯೂಮ್. ಅಂದರೆ ಲೈಟ್ಗೆ ಯಾವುದೇ ಥರ ಮಟೀರಿಯಲ್ ಮೀಡಿಯಂ ಬೇಕಾಗಿಲ್ಲ. ಇಟ್ ಕ್ಯಾನ್ ಟ್ರಾವೆಲ್ ಅಥವಾ ಇಟ್ ಕ್ಯಾನ್ ಪ್ರಾಪಗೇಟ್ ಥ್ರೂ ವ್ಯಾಕ್ಯೂಮ್ ಆಲ್ಸೋ. ಸೊ ಹೆನ್ಸ್ ನಾನ್ ಮೆಕ್ಯಾನಿಕಲ್ ವೇವ್ಗೆ ಎಕ್ಸಾಂಪಲ್ ಯಾವ್ದು ಕೊಡ್ಬೋದು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಕೊಡ್ಬೋದು. ಅದರಲ್ಲಿ ಸ್ಪೆಷಲಿ ಲೈಟ್ ವೇವ್ಸ್ನ ಕೊಡ್ಬೋದು. ಲೈಟ್ ಅಂತ ಹೇಳಿದ್ರೆ ಸಾಕು. ದೆನ್ ವಾಟ್ ಅಬೌಟ್ ಮೆಕ್ಯಾನಿಕಲ್ ವೇವ್? ಮೆಕ್ಯಾನಿಕಲ್ ವೇವ್ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಡೆಫಿನೇಷನ್ ಹೇಳಿದೆ. ಏನು? ದ ವೇವ್ ಇಟ್ ರಿಕ್ವೈರ್ ಮಟೀರಿಯಲ್ ಮೀಡಿಯಂ ಟು ಪ್ರಾಪಗೇಟ್ ಅಂತ ಹೇಳಿದೆ. ಎಕ್ಸಾಂಪಲ್ ಸೌಂಡ್. ಬೆಲ್ ಜಾರ್ ಎಕ್ಸ್ಪೆರಿಮೆಂಟ್ ಏನು ಹೇಳುತ್ತೆ? ಸೊ ಬೆಲ್ ಜಾರ್ ಎಕ್ಸ್ಪೆರಿಮೆಂಟ್ ಇಂದ ನಮಗೆ ಗೊತ್ತಾಗೋದೇನಂತಂದ್ರೆ ದ ಸೌಂಡ್ ಕೆನ್ ನಾಟ್ ಪ್ರಾಪಗೇಟ್ ಥ್ರೂ ಅ ವ್ಯಾಕ್ಯೂಮ್ ಅಂತ ಹೇಳುತ್ತೆ. ಒಂದು ಸೌಂಡ್ ಪ್ರಾಪಗೇಟ್ ಆಗಬೇಕಂದ್ರೆ ದೇರ್ ಮಸ್ಟ್ ಬಿ ಅ ಮಟೀರಿಯಲ್ ಮೀಡಿಯಂ. ಅದರಿಂದ ನಮಗೆ ಒಂದು ಹಿಂಟ್ ಗೊತ್ತಾಗೋದೇನೆಂದ್ರೆ ಫಾರ್ ದ ಪ್ರಾಪಗೇಷನ್ ಆಫ್ ಅ ಸೌಂಡ್ ದೇರ್ ಮಸ್ಟ್ ಬಿ ಅ ಮಟೀರಿಯಲ್ ಮೀಡಿಯಂ. ಅಂದರೆ ಅದು ಸಾಲಿಡ್ ಆಗಿರ್ಬೋದು ಅಥವಾ ಲಿಕ್ವಿಡ್ ಆಗಿರ್ಬೋದು ಅಥವಾ ಏರ್ ಆಗಿರ್ಬೋದು. ಬಟ್ ದೇರ್ ಮಸ್ಟ್ ಬಿ ಅ ಮೀಡಿಯಂ. ಸಪೋಸ್ ಮೀಡಿಯಂ ಇಲ್ಲ ಅಂತಂದರೆ ಈ ಸೌಂಡ್ ಪ್ರಾಪಗೇಟ್ ಆಗಲ್ಲ. ನಮಗೆ ಸಿಂಪಲ್ ಎಕ್ಸಾಂಪಲ್ ಹೇಳಿದ್ರೆ ಬೆಲ್ ಜಾರ್ ಎಕ್ಸ್ಪೆರಿಮೆಂಟ್ ಇನ್ ಆರ್ ಅರ್ತ್ ಸರ್ಫೇಸ್. ಅದೇ ಇನ್ನೊಂದು ಇದು ಫೇಮಸ್ ಕ್ವಶನ್ಸ್ ಅಂತಲೇ ಹೇಳ್ಬೋದು. ಓಕೆ, ನಾರ್ಮಲ್ ಆಗಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ, ಒಲಿಂಪಿಯಾಡಲ್ಲಿ, ಯಾವುದಾದ್ರೂ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಕೇಳ್ತಾರೆ. ಓಕೆ, ಸೊ ಏನಂತ ಕೇಳ್ತಾರೆ? ಆನ್ ದ ಸರ್ಫೇಸ್ ಆಫ್ ದ ಮೂನ್ ನಿಮಗೆ ಒಬ್ಬರು ಮಾತಾಡಿದ್ದು ಕೇಳಿಸುತ್ತಾ ಅಂತ ಕೇಳ್ಬೋದು. ಆನ್ಸರ್ ಈಸ್ ನೋ. ಆನ್ ದ ಸರ್ಫೇಸ್ ಆಫ್ ದ ಮೂನ್ ನೀವು ನಿಮ್ಮ ಫ್ರೆಂಡ್ಸ್ ಅಲ್ಲಿದ್ದರೆ, ಓಕೆ, ಆನ್ ದ ಸರ್ಫೇಸ್ ಆಫ್ ದ ಮೂನ್ ಚಂದ್ರನ ಸರ್ಫೇಸ್ ಮೇಲೆ ನೀವಿದ್ರೆ, ನೀವು ನಿಮ್ಮ ಫ್ರೆಂಡ್ಸ್ ಇಬ್ಬರು ಮಾತಾಡ್ತಿದ್ರೆ ಒಬ್ಬರದು ಇನ್ನೊಬ್ಬರಿಗೆ ಸೌಂಡ್ ಕೇಳಿಸಲ್ಲ. ಯಾಕಂದರೆ ಆನ್ ದ ಸರ್ಫೇಸ್ ಆಫ್ ಮೂನ್ ದರ್ ಈಸ್ ನೋ ಅಟ್ಮಾಸ್ಫಿಯರ್. ಅಂದರೆ ಯಾವುದೇ ಥರ ಮೀಡಿಯಂ ಇಲ್ಲ. ಅದರಿಂದ ಅಲ್ಲಿ ಬೆಳಕು ರೀಚ್ ಆಗುತ್ತೆ ಬಟ್ ಸೌಂಡ್ ರೀಚ್ ಆಗಲ್ಲ. ಸೊ ಇಲ್ಲಿ ನಾವು ಏನು ಹೇಳ್ಬೋದು? ಮೈಕ್ರೋಫೋನ್ಸ್ ಮೂಲಕನೂ ನಾವು ಮಾತಾಡ್ಬೋದು. ಓಕೆ, ವಾಕಿ ಟಾಕಿ ಅದ್ರ ಮೂಲಕನೂ ಮಾತಾಡ್ಬೋದು. ಬಟ್ ಡೈರೆಕ್ಟಾಗಿ ಮಾತಾಡಿದ್ರೆ ಕೇಳಿಸಲ್ಲ. ಕ್ಲಿಯರ್? ಓಕೆ, ಸೊ ಆನ್ ದ ಸರ್ಫೇಸ್ ಆಫ್ ದ ಮೂನ್ ಯು ಆರ್ ನಾಟ್ able to hear any type of a sound because there is no medium, because there is no atmosphere. For the propagation of a sound there must be a material medium. adrin okay, so ಇಷ್ಟ ಆಯ್ತು. ಈ ಮೆಕ್ಯಾನಿಕಲ್ ವೇವ್ ಯಾವ ಥರ ಇರುತ್ತಂದ್ರೆ ಇಲ್ಲಿ ಟೂ ಟೈಪ್ಸ್ ಆಫ್ ಅಗೇನ್ ವೇವ್ಸ್ ಬರುತ್ತೆ. ಟೂ ಟೈಪ್ಸ್, ಮೆಕ್ಯಾನಿಕಲ್ ವೇವ್, ನಾನ್ ಮೆಕ್ಯಾನಿಕಲ್ ವೇವ್ ಆದಮೇಲೆ ಇನ್ನೂ ಟೂ ಟೈಪ್ಸ್ ಆಫ್ ವೇವ್ಸ್ ಬರುತ್ತೆ. ದ್ಯಾಟ್ ಈಸ್ ಅ ಟ್ರಾನ್ಸ್ವರ್ಸ್ ವೇವ್ ಆಸ್ ವೆಲ್ ಆಸ್ ಅ ಲಾಂಗಿಟ್ಯೂಡಲ್ ವೇವ್ ಅಂತ ಬರುತ್ತೆ. ಈ ಟ್ರಾನ್ಸ್ವರ್ಸ್ ವೇವ್ ಮತ್ತು ಲಾಂಗಿಟ್ಯೂಡಲ್ ವೇವ್ ಅಂದ್ರೇನು? ಟ್ರಾನ್ಸ್ವರ್ಸ್ ವೇವ್ ಅಂತಂದರೆ ಟ್ರಾನ್ಸ್ಫರ್ ಆಫ್ ಯಾವ ಥರ ಹೇಳ್ಬೋದು? ದ ಪ್ರಾಪಗೇಷನ್ ಆಫ್ ಅ ವೇವ್ ಆಸ್ ವೆಲ್ ಆಸ್ ಪ್ರಾಪಗೇಷನ್ ಆಫ್ ಅ ಪಾರ್ಟಿಕಲ್. ಪ್ರಾಪಗೇಷನ್ ಆಫ್ ಅ ವೇವ್ ಮತ್ತು ಪ್ರಾಪಗೇಷನ್ ಆಫ್ ಪಾರ್ಟಿಕಲ್ ಅಂದ್ರೇನು? ನೋಡಿ, ಪಾರ್ಟಿಕಲ್ ಅಪ್ ಆ್ಯಂಡ್ ಡೌನ್ ಮೂವ್ ಆಗ್ತಿದ್ರೆ ವೈಬ್ರೇಷನ್ ಇರುತ್ತಲ್ಲ. ಒಂದು ಮೀಡಿಯಂ ತೊಗೊಂಡ್ರೆ, ಸಾಲಿಡ್ ಮೀಡಿಯಂ ತೊಗೊಂಡ್ರೆ ಅಲ್ಲಿ ವೈಬ್ರೇಷನ್ ಇದ್ದೇ ಇರುತ್ತೆ. ಸೊ ಪಾರ್ಟಿಕಲ್ ಯಾವ ಥರ ವೈಬ್ರೇಟ್ ಆಗುತ್ತೆ? ಟು ಆ್ಯಂಡ್ ಫ್ರೋ ಮೋಷನ್ ಅಥವಾ ಟು ಆ್ಯಂಡ್ ಫ್ರೋ ಮೋಷನ್, ಫೋರ್ತ್ ಆ್ಯಂಡ್ ಬ್ಯಾಕ್, ಈ ಥರ ಮೋಷನ್ ಇದ್ದೇ ಇರುತ್ತೆ. ಅಲ್ಲಿ ಅಪ್ ಆ್ಯಂಡ್ ಡೌನ್ ನಾನು ಮೋಷನ್ ತೊಗೊಂಡ್ರೆ, ಓಕೆ, ಅಪ್ ಆ್ಯಂಡ್ ಡೌನ್ ಮೋಷನ್ ತೊಗೊಂಡ್ರೆ ದಿಸ್ ವಿಲ್ ಬಿ ಪ್ರಾಪಗೇಷನ್ ಆಫ್ ಅ ಪಾರ್ಟಿಕಲ್ ಆಗುತ್ತೆ. ಓಕೆ, ಅದೇ ಈ ಥರ ಪಾರ್ಟಿಕಲ್ ಮೂವ್ ಆಗಿ ವೇವ್ ಈ ಥರ ಮೂವ್ ಆದರೆ ಕನ್ಸಿಡರ್ ಮಾಡ್ಕೊಳ್ಳಿ ಎಕ್ಸ್ ಆಕ್ಸಿಸ್ ಆಸ್ ವೆಲ್ ಆಸ್ ವೈ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ವೈ ಆಕ್ಸಿಸ್ ಅಲ್ಲಿ ದ ಪ್ರಾಪಗೇಷನ್ ಆಫ್ ಪಾರ್ಟಿಕಲ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, ಪ್ರಾಪಗೇಷನ್ ಆಫ್ ಪಾರ್ಟಿಕಲ್. ಅಲಾಂಗ್ ಎಕ್ಸ್ ಆಕ್ಸಿಸ್ ಅಲ್ಲಿ ಪ್ರಾಪಗೇಷನ್ ಆಫ್ ವೇವ್. ಈ ಎರಡರ ಮಧ್ಯೆ ವಾಟ್ ಈಸ್ ದ ಆಂಗಲ್ ಅಂತಂದ್ರೆ 90 ಡಿಗ್ರಿ. ಅಲಾಂಗ್ ವೈ ಆಕ್ಸಿಸ್ ದರ್ ಇಸ್ ಎ ಪ್ರಾಪಗೇಷನ್ ಆಫ್ ಪಾರ್ಟಿಕಲ್,
along x-axis there is a propagation of a wave, nothing but energy. ಇದನ್ನು ನಾವು ಟ್ರಾನ್ಸ್ವರ್ಸ್ ವೇವ್ ಅಂತ ಕರಿತೀವಿ. ಯಾವ ಥರ ಡಿಫೈನ್ ಮಾಡ್ಬೋದು ಟ್ರಾನ್ಸ್ವರ್ಸ್ ವೇವ್ನ? ಟ್ರಾನ್ಸ್ವರ್ಸ್ ವೇವ್ಸ್ ಆರ್ ದ ನಥಿಂಗ್ ಬಟ್ ಅ ವೇವ್ಸ್, okay, where propagation of particle as well as the propagation of a wave perpendicular to each other. Example again, light wave. ಮತ್ತೆ ಈ ಲಾಂಗಿಟ್ಯೂಡಿನಲ್ ವೇವ್ ಅಂದ್ರೇನು? ಈ ಟ್ರಾನ್ಸ್ವರ್ಸ್ ವೇವ್ ಅಲ್ಲಿ ನಿಮಗೆ ವೇವ್ ಬರುತ್ತಲ್ಲ ಈ ತರ, ಈ ತರ ಬರುತ್ತಲ್ಲ, ಸೊ ಈ ಪಾರ್ಟ್ನ ನಾವು ಕ್ರೆಸ್ಟ್ ಅಂತ ಕರಿತೀವಿ, ಕ್ರೆಸ್ಟ್, and this part is trough. ಓಕೆ, ಇದು ಟ್ರಾನ್ಸ್ವರ್ಸ್ ವೇವ್ ಆಯಿತು. ವಾಟ್ ಅಬೌಟ್ ಲಾಂಗಿಟ್ಯೂಡಲ್ ವೇವ್? ಸೊ ಇಲ್ಲಿ ಲಾಂಗಿಟ್ಯೂಡಲ್ ವೇವ್ ಅಂತಂದರೆ ಪಾರ್ಟಿಕಲ್ ಮೋಷನ್ ಮತ್ತು ವೇವ್ ಮೋಷನ್ ಇನ್ ದ ಸೇಮ್ ಡೈರೆಕ್ಷನ್. ಅಂದರೆ ಪಾರ್ಟಿಕಲ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಮೂವ್ ಆಗ್ತಿದ್ರೆ ವೇವ್ ಮೋಷನ್ ಸಹಿತ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಲ್ಲೇ ಇರುತ್ತೆ. ಅದನ್ನು ನಾವು ಲಾಂಗಿಟ್ಯೂಡಲ್ ವೇವ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಹೇಳೋದಾದರೆ ಸೌಂಡ್ ವೇವ್. ಫಾರ್ ಎಕ್ಸಾಂಪಲ್, ನಾನು ಈ ಡೈರೆಕ್ಷನಲ್ಲಿ ನಿಂತ್ಕೊಂಡಿದ್ದೀನಿ, ಈ ಡೈರೆಕ್ಷನಲ್ಲಿ ಮಾತಾಡ್ತಿದ್ದೀನಿ, ಅಂದರೆ ವೈಬ್ರೇಷನ್ ಇಸ್ ಹ್ಯಾಪನಿಂಗ್, ಡಿಸ್ಟರ್ಬೆನ್ಸ್ ಆಫ್ ದ ಮೀಡಿಯಮ್. ಓಕೆ, ಸೊ ಡಿಸ್ಟರ್ಬೆನ್ಸ್ ಅಕ್ಕರ್ ಆಯಿತು, ಅಂದರೆ ಡಿಸ್ಟರ್ಬೆನ್ಸ್ ಆಯ್ತು. ಇಲ್ಲಿ ಏನಾಯಿತು? ಡಿಸ್ಟರ್ಬೆನ್ಸ್ ಆಗಿ ಇಲ್ಲಿ ಪಾರ್ಟಿಕಲ್ ವೈಬ್ರೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ವೈಬ್ರೇಷನ್ ಆಗುತ್ತೆ, ನನ್ನಿಂದ ದೂರ ಹೋಗುತ್ತೆ. ಸೊ ಪಾರ್ಟಿಕಲ್ ಮೋಷನ್ ಯಾವ ಥರ ಇದೆ? ನನ್ನಿಂದ ಆಚೆ, ಅವೇ ಫ್ರಮ್ ಮೀ. ಓಕೆ, ಸೊ ನನ್ನಿಂದ ಅವೇ ಫ್ರಮ್ ಮೀ ಅಂತಂದರೆ ಪಾರ್ಟಿಕಲ್ ಮೋಷನ್ ಆಯಿತು. ಸೌಂಡ್ ಯಾವ ಕಡೆ ಟ್ರಾವೆಲ್ ಆಗ್ತದೆ? ಇನ್ ದ ಸೇಮ್ ಡೈರೆಕ್ಷನ್. ಅಫ್ಕೋರ್ಸ್ ಸೈಡಲ್ಲೂ ಕೇಳಿಸುತ್ತೆ, ಬಟ್ ಇಂಟೆನ್ಸಿಟಿ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಈ ಡೈರೆಕ್ಷನಲ್ಲಿ ಟ್ರಾವೆಲ್ ಆಗ್ತದೆ. ಅಂದರೆ ಇಲ್ಲಿ ವೇವ್ ಮೋಷನ್ ಆಸ್ ವೆಲ್ ಆಸ್ ಅ ಪಾರ್ಟಿಕಲ್ ಮೋಷನ್ ಇಫ್ ಇಟ್ ಈಸ್ ಅಲಾಂಗ್ ಇನ್ ದ ಸೇಮ್ ಡೈರೆಕ್ಷನ್ ಅಂತಲೂ ಹೇಳ್ಬೋದು. ಇದ್ರೆ ಅದನ್ನು ನಾವು ಲಾಂಗಿಟ್ಯೂಡಲ್ ವೇವ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಲಾಂಗಿಟ್ಯೂಡಲ್ ವೇವ್ ಮತ್ತು ಟ್ರಾನ್ಸ್ವರ್ಸ್ ವೇವ್ ಅಂದರೆ ಗೊತ್ತಾಯಿತು. ಬಟ್ ಇಲ್ಲಿ ಕ್ರೆಸ್ಟ್ ಮತ್ತು ಟ್ರಫ್ ಇದ್ದಂಗೆ ಈ ಲಾಂಗಿಟ್ಯೂಡಲ್ ವೇವಲ್ಲಿ ಕಂಪ್ರೆಷನ್ ಆ್ಯಂಡ್ ರೇರ್ ಫ್ರಾಕ್ಷನ್ ಇರುತ್ತೆ. ಕಂಪ್ರೆಷನ್ ಅಂದರೆ ಈ ವೇವ್ಸ್ ಏನಿದೆಯಲ್ಲ ಒತ್ತೊತ್ತಾಗಿರುತ್ತೆ, ಡೆನ್ಸಿಟಿ ಜಾಸ್ತಿ ಇರುತ್ತೆ. ರೇರ್ ಫ್ರಾಕ್ಷನ್ ಅಂದರೆ ಡೆನ್ಸಿಟಿ ಕಮ್ಮಿ ಇರುತ್ತೆ, ಅಂದರೆ ಪ್ರೆಷರ್ ಎಲ್ಲಿ ಜಾಸ್ತಿ ಆಗಿರುತ್ತೆ ಅಲ್ಲಿ ನಾವು ಕಂಪ್ರೆಷನ್ ಅಂತ ಕರಿತೀವಿ. ಪ್ರೆಷರ್ ಎಲ್ಲಿ ಕಮ್ಮಿ ಇರುತ್ತೆ ಅದನ್ನು ರೇರ್ ಫ್ರಾಕ್ಷನ್ ಅಂತ ಕರಿತೀವಿ. ನೀವು ಒಂದ್ಸತಿ ರೆಗ್ಯುಲರ್ ವೀಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ. ಗಾಟ್ ಇಟ್? ಸೊ ಸೌಂಡ್ ಯಾವ ಥರ ವೇವ್ ಅಂತಂದರೆ ಇಟ್ ಈಸ್ ಎ ಮೆಕ್ಯಾನಿಕಲ್ ವೇವ್ ಆ್ಯಂಡ್ ಇಟ್ ಪ್ರಾಪಗೇಟ್ ಥ್ರೂ ಕಂಪ್ರೆಷನ್ ಆ್ಯಂಡ್ ರೇರ್ ಫ್ರಾಕ್ಷನ್. ಓಕೆ, ಇಲ್ಲಿದೆ ನೋಡಿ. ಸೆಕೆಂಡ್ ಪಾಯಿಂಟ್ ಈಸ್ ಕ್ಲಿಯರ್. Okay, second point is clear. Third point, sound is produced due to vibration of a different object. So sound ಯಾವ ಥರ ಪ್ರೊಡ್ಯೂಸ್ ಆಗುತ್ತೆ? ಸುಮ್ಮನೆ ನಿಂತ್ಕೊಂಡಿದ್ದೀನಿ, ಓಕೆ, ಈ ಥರ ನಿಂತ್ಕೊಂಡಿರ್ತೀನಿ, ಏನಾದ್ರು ಸೌಂಡ್ ಬರುತ್ತಾ? ಬರಲ್ಲ. ಅದೇ ನಾನು ಮಾತಾಡಿದ್ರೆ ನಿಮಗೆ ಸೌಂಡ್ ಕೇಳಿಸುತ್ತೆ. ಯಾಕೆ? ನನ್ನ ಗಂಟಲಲ್ಲಿ ಇಲ್ಲಿ ಸ್ಟ್ರಿಂಗ್ಸ್ ಇರುತ್ತೆ, ವೋಕಲ್ ಕಾರ್ಡ್ ಅಂತ ಕರಿತೀವಿ. ಆ ವೋಕಲ್ ಕಾರ್ಡ್ ವೈಬ್ರೇಟ್ ಆಗುತ್ತೆ ಡ್ಯೂ ಟು ಏರ್ ಕಾಲಮ್. ಇಲ್ಲಿ ಏರ್ ಕಾಲಮ್ ಏನಾಗಿರುತ್ತೆ? ಡ್ಯೂ ಟು ಏರ್ ಕಾಲಮ್ ಅಲ್ಲಿ ಸ್ಟ್ರಿಂಗ್ಸ್, ವೋಕಲ್ ಕಾರ್ಡ್ ಅಂತ ಹೇಳ್ತೀವಲ್ಲ, ಅದು ವೈಬ್ರೇಟ್ ಆಗೋದ್ರಿಂದ ಸೌಂಡ್ ಆಚೆ ಬರ್ತಾ ಇದೆ. ಅದೇ ರೀತಿ ನಿಮ್ಮ ಮುಂದೆ ಒಂದು ಟೇಬಲ್ ಇದೆ, ಡೆಸ್ಕ್ ಅಂದ್ಕೊಳ್ಳಿ, ಡೆಸ್ಕ್ ಇದೆ, ನೀವು ಸುಮ್ಮನೆ ಇದ್ಬಿಡಿ, ಯಾವುದೇ ಥರ ಸೌಂಡ್ ಬರಲ್ಲ. ಅದೇ ನೀವು ಕೈಯಿಂದ ಬಾರಿಸಿದ್ರೆ ಅಥವಾ ಯಾವುದಾದ್ರು ಒಂದು ಮಟೀರಿಯಲಿಂದ ಬಾರಿಸಿದ್ರೆ ಏನಾಗುತ್ತೆ? ಅಲ್ಲಿಂದ ಸೌಂಡ್ ಬರುತ್ತೆ. ಎಲ್ಲಿಂದ? ಟೇಬಲಿಂದ. ಯಾಕೆ ಬರಬೇಕು? ಮೊದಲು ಯಾಕೆ ಬಂದಿಲ್ಲ, ಇವಾಗ ಯಾಕೆ ಬರುತ್ತೆ? ಯಾವಾಗ ಅಲ್ಲಿ ವೈಬ್ರೇಷನ್ ಇರುತ್ತೆ ಆವಾಗ ಮಾತ್ರ ನಿಮಗೆ ಸೌಂಡ್ ಕೇಳಿಸುತ್ತೆ. ವಾಟ್ ಈಸ್ ದ ರೀಸನ್ ಬಿಹೈಂಡ್ ಸೌಂಡ್ ಪ್ರೊಡಕ್ಷನ್ ಅಂತ ಹೇಳಿದ್ರೆ that is the vibration of the particle of that particular material ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನಾನು ಮಾತಾಡ್ತಿದ್ದೀನಿ, ವಾಟ್ ಈಸ್ ದ ವೈಬ್ರೇಷನ್? ವೋಕಲ್ ಕಾರ್ಡ್. ಟೇಬಲ್ನ ಬಡಿತೀನಿ, ಅಲ್ಲಿ ಏನಾಗುತ್ತೆ? ಸೌಂಡ್ ಬರುತ್ತೆ. ವಾಟ್ ಈಸ್ ದ ರೀಸನ್ ಅಂತ ಹೇಳಿದ್ರೆ ದ ವೈಬ್ರೇಷನ್ ಆಫ್ ಪಾರ್ಟಿಕಲ್ ಆಫ್ ಎ ಟೇಬಲ್. ಒಂದು ಗಂಟೆ ಇರುತ್ತೆ, ಓಕೆ, ಸ್ಕೂಲ್ ಬೆಲ್. ಆ ಸ್ಕೂಲ್ ಬೆಲ್ಗೆ ನಾನು ಬಾರಿಸ್ತೀನಿ, ಏನಾಗುತ್ತೆ? ಸೌಂಡ್ ಬರುತ್ತೆ. ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್ ಅಂದರೆ ದ ಸೌಂಡ್ ಈಸ್ ಪ್ರೊಡ್ಯೂಸ್ಡ್ ಡ್ಯೂ ಟು ವೈಬ್ರೇಷನ್ ಆಫ್ ಪಾರ್ಟಿಕಲ್ ಆಫ್ that particular bell when it is striked. Getting my point? So ಎಲ್ಲಿ ವೈಬ್ರೇಷನ್ ಇಲ್ಲ ಅಲ್ಲಿ ಸೌಂಡ್ ಪ್ರೊಡ್ಯೂಸೇ ಆಗಲ್ಲ. ಸೊ ಮೇನ್ ರೀಸನ್ ಅಂದ್ರೆ ವೈಬ್ರೇಷನ್ ಆಫ್ ಪಾರ್ಟಿಕಲ್. ಓಕೆ, ನೆಕ್ಸ್ಟ್ ಒನ್. Third one is clear. Fourth one, sound waves are longitudinal waves. Already explained ಮಾಡಿದೆ ಇದನ್ನ. Okay, now sound needs a material medium to travel ಅಥವಾ propagate. ಇದು ಸಹಿತ ಡಿಸ್ಕಸ್ ಮಾಡಿದ್ದೇವೆ. Next one, it cannot travel in vacuum. It cannot travel in vacuum. Bell jar experiment prove ಮಾಡುತ್ತೆ. It cannot travel through vacuum ಅಂತ. Is it clear? Okay, next one.
ಸ್ಪೀಡ್ ಆಫ್ ಸೌಂಡ್ ಇನ್ ಡಿಫರೆಂಟ್ ಮೀಡಿಯಂ. ಈ ಸ್ಪೀಡ್ ಆಫ್ ಸೌಂಡ್ ಇನ್ ಡಿಫರೆಂಟ್ ಮೀಡಿಯಂ ಯಾವ ಥರ ಹೇಳ್ಬೋದು? ಇಲ್ಲಿ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸಸ್ನ ಕಂಪೇರ್ ಮಾಡಿಕೊಂಡ್ರೆ, ಓಕೆ, ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸ್ನ ಕನ್ಸಿಡರ್ ಮಾಡಿಕೊಂಡ್ರೆ ನಿಮಗೆ ಡಯಾಗ್ರಾಮ್ ಹಾಕ್ತೀನಿ, ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಓಕೆ, ಮೂರಾಯಿತು. ಮಾಲಿಕ್ಯುಲರ್ ಮಾಡೆಲ್ ಆಫ್ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸಸ್ ತೊಗೊಂಡಾಗ ನಮಗೆ ಅಟೋಮಿಕ್ ಲೆವೆಲಲ್ಲಿ ಅಲ್ಲಿ ಏನು ಕಾಣಿಸುತ್ತೆ? ನಮಗೆ ಯಾವುದೇ ಒಂದು ಮೀಡಿಯಂ ತೊಗೊಂಡ್ರೆ ಅಲ್ಲಿ ಪಾರ್ಟಿಕಲ್ಸ್ ಇದ್ದೇ ಇರುತ್ತೆ, ರೈಟ್? ಸೊ ಪಾರ್ಟಿಕಲ್ಸ್ ಇದ್ದರೆ ಯಾವ ಥರ ಅರೇಂಜ್ಮೆಂಟ್ ಆಗಿರುತ್ತೆ? ಸಾಲಿಡ್, ಕರೆಕ್ಟಾಗಿ ನೋಡ್ಕೊಳ್ಳಿ, ಸಾಲಿಡ್, ಈ ನಾರ್ಮಲ್ ಆಗಿ ಸ್ಪಿಯರ್ ಶೇಪಲ್ಲಿ ಬರೀತಾರೆ, ನಾರ್ಮಲ್ ಆಗಿ ಈ ಥರನೂ ಬರೀಬೋದು, ನೋ ಪ್ರಾಬ್ಲಮ್. ಓಕೆ, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ದಟ್ಸ್ ಆಲ್. ಡಯಾಗ್ರಾಮ್ಸ್ ಡಿಫ್ರೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ ಡಿಫ್ರೆಂಟ್ ಡಯಾಗ್ರಾಮ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಲಿಕ್ವಿಡ್ಸ್. ಗ್ಯಾಸ್. ಏನು ಡಿಫ್ರೆನ್ಸ್ ಈ ಫಸ್ಟ್ ಡಯಾಗ್ರಾಮ್ಗೂ, ಸೆಕೆಂಡ್ ಡಯಾಗ್ರಾಮ್ಗೂ ಮತ್ತು ಥರ್ಡ್ ಡಯಾಗ್ರಾಮ್ಗೆ? ಏನು ಡಿಫ್ರೆನ್ಸ್? ನಾನು ಹೇಳಿದೆ ಈ ಮೂರು ಡಯಾಗ್ರಾಮ್ಸ್ ಆರ್ ರೆಪ್ರೆಸೆಂಟಿಂಗ್ ಮಾಲಿಕ್ಯುಲರ್ ಮಾಡೆಲ್ ಆಫ್ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸ್. ಇಲ್ಲಿ ಬ್ಲ್ಯಾಕ್ ಕಲರಲ್ಲಿ ಕಾಣಿಸ್ತಿಲ್ಲ, ದಾಟ್ ಇಂಡಿಕೇಟ್ಸ್ ಅ ಪಾರ್ಟಿಕಲ್ಸ್ ಇನ್ ದ ಮೀಡಿಯಂ. ಸಾಲಿಡ್ ಮೀಡಿಯಂನ ತಗೊಂಡ್ರೆ the particles are very closely packed and they have very less intermolecular spacing, hence they have strong attractive force between them. Compare ಮಾಡಿ liquidsಗೆ, they have comparatively solid, okay, compared to solid, they have intermolecular space is more compared to solid, hence force of attraction is less compared to solid. So and also comparatively they are lessly packed ಅಥವಾ less closely packed compared to the solid medium. And ಅದೇ ರೀತಿ ಲಿಕ್ವಿಡ್ ಕಂಪೇರ್ ಮಾಡಿದ್ರೆ, ಇದು ಲಿಕ್ವಿಡ್ ಕಂಪೇರ್ ಮಾಡಿದ್ರೆ ಗ್ಯಾಸಸ್ ಸ್ಟೇಟಲ್ಲಿ ನೋಡಿ ಅದಕ್ಕಿಂತ ಕಮ್ಮಿ. ಯಾವುದು? ಇಂಟರ್ಮಾಲಿಕ್ಯುಲರ್ ತುಂಬಾ ಕಮ್ಮಿ ಇದೆ, ಇಂಟರ್ಮಾಲಿಕ್ಯುಲರ್ ಸ್ಪೇಸ್. ಸೊ ಸ್ಪೇಸ್ ಜಾಸ್ತಿ ಇದ್ರೆ ಫೋರ್ಸ್ ಕಮ್ಮಿ ಇರುತ್ತೆ ಆ್ಯಂಡ್ ದೇ ಆರ್ ಲೀಸ್ಟ್ಲಿ ಕ್ಲೋಸ್ಲಿ ಪ್ಯಾಕ್ಡ್, ಅಥವಾ ನಾವು ಹೇಳ್ಬೋದು ಇಟ್ ಈಸ್ ರ್ಯಾಂಡಮ್ಲಿ ಅರೇಂಜ್ಡ್, ಬಟ್ ಇಲ್ಲಿ ಕ್ಲೋಸ್ಲಿ ಅರೇಂಜ್ಡ್. ಇಲ್ಲಿ ಪಾರ್ಟಿಕಲ್ಸ್ ಆಫ್ ದ ಮೀಡಿಯಂ ಜಾಸ್ತಿ ಇರೋದ್ರಿಂದ ಡಿಸ್ಟರ್ಬೆನ್ಸ್ ಆದರೆ ಆಲ್ ದ ಪಾರ್ಟಿಕಲ್ಸ್ ವಿಲ್ ಬಿ ಗೆಟಿಂಗ್ ಡಿಸ್ಟರ್ಬ್ ಅಂಡ್ ಮೂವ್ ಫರ್ದರ್. ಬಟ್ ಇಲ್ಲಿ ಕಮ್ಮಿ ಸ್ಪೇಸ್ ಇದೆ. ಒಂದು ಪಾರ್ಟಿಕಲಿಂದ ಇನ್ನೊಂದು ಪಾರ್ಟಿಕಲ್ಗೆ ಟಚ್ ಆಗಬೇಕಂದ್ರೆ ಇಲ್ಲಿ ತುಂಬ ಕಮ್ಮಿ ಟೈಮ್ ತಗೊಳುತ್ತೆ. ಬಟ್ ಇಲ್ಲಿ ಒಂದು ಪಾರ್ಟಿಕಲ್ ಇನ್ನೊಂದು ಪಾರ್ಟಿಕಲ್ನ ಟಚ್ ಮಾಡಬೇಕಂದ್ರೆ ಸ್ಪೇಸಿಂಗ್ ಇಸ್ ಮೋರ್, ಹೆನ್ಸ್ ಇಟ್ ವಿಲ್ ಟೇಕ್ ಮೋರ್ ಟೈಮ್ ಕಂಪೇರ್ಡ್ ಟು ದ ಸಾಲಿಡ್ ಮೀಡಿಯಂ. ಇಲ್ಲಿ ನೋಡಿ ಇನ್ನೂ ಜಾಸ್ತಿ ಇದೆ, ಸ್ಪೇಸಿಂಗ್ ಇನ್ನೂ ಜಾಸ್ತಿ ಇದೆ. ಸೊ ದೇರ್ ಫೋರ್ ಏನಾಗುತ್ತೆ, ಇಲ್ಲಿ ಟೈಮ್ ಇನ್ನೂ ಜಾಸ್ತಿ, ಕಂಪೇರಿಟಿವ್ಲಿ ಜಾಸ್ತಿ ಟೈಮ್ ತಗೊಳುತ್ತೆ ಕಂಪೇರ್ ಟು ಸಾಲಿಡ್ಸ್ ಆ್ಯಂಡ್ ಲಿಕ್ವಿಡ್ಸ್. ಸೊ ಇದರಿಂದ ನಾವೇನು ಹೇಳ್ಬೋದು ಅಂತಂದರೆ, ದ ಸ್ಪೀಡ್ ಆಫ್ ಸೌಂಡ್ ಇನ್ ಸಾಲಿಡ್ಸ್ ಮೀಡಿಯಂ, ಓಕೆ, ಸಾಲಿಡ್ ಮೀಡಿಯಂ ಈಸ್ ಮೋರ್ ಆ್ಯಂಡ್ ದ ಸ್ಪೀಡ್ ಆಫ್ ಸೌಂಡ್ ಇನ್ ಗ್ಯಾಸ್ ಮೀಡಿಯಂ, ಗ್ಯಾಸಿಯಸ್ ಸ್ಟೇಟ್ ಅಂತಲೂ ಹೇಳ್ಬೋದು. ಸೊ ಇಲ್ಲಿ ಕಮ್ಮಿ ಇರುತ್ತೆ ಕಂಪೇರಿಟಿವ್ಲಿ, ಮೀಡಿಯಮ್ ಆಗಿ ಲಿಕ್ವಿಡ್ ಮೀಡಿಯಮಲ್ಲಿ ಇರುತ್ತೆ. ಓಕೆ, ಮೀಡಿಯಂ ಸ್ಪೀಡ್. ಸೊ ಸಿಂಪಲ್ ಆಗಿ ಡೆಫಿನೇಷನ್ ವೈಸ್ ನೋಡೋದಾದರೆ ಏನು ಹೇಳ್ತೀವಿ? ಫಸ್ಟ್ಗೆ ಸಾಲಿಡ್ ಮೀಡಿಯಂ, ಇನ್ ದ ಸಾಲಿಡ್, ಇನ್ ದ ಲಿಕ್ವಿಡ್ ಆ್ಯಂಡ್ ದ ಗ್ಯಾಸ್ ಸ್ಟೇಟ್. ಇಲ್ಲಿ ಸ್ಪೀಡ್ ಆಫ್ ಸೌಂಡ್, ಇಲ್ಲಿ ಸ್ಪೀಡ್ ಆಫ್ ಸೌಂಡ್ ಇನ್ ಡಿಫರೆಂಟ್ ಮೀಡಿಯಂ, ದ ಫಸ್ಟ್ ಒನ್ ಇಟ್ ಈಸ್ ದ ಮ್ಯಾಕ್ಸಿಮಮ್, ಇಲ್ಲಿ ಲೆಸ್ ದ್ಯಾನ್ ಸಾಲಿಡ್ and less than liquids. ಯಾವ ಥರ ಹೇಳ್ಬೋದು? ನೋಡಿ ಇಲ್ಲಿ ಬರೀತೀನಿ, ಸ್ಪೀಡ್ ಆಫ್ ಅ ಸೌಂಡ್ ಇನ್ ಸಾಲಿಡ್ಸ್ ಈಸ್ ಮೋರ್ ದ್ಯಾನ್ ಸ್ಪೀಡ್ ಆಫ್ ಅ ಸೌಂಡ್ ಇನ್ ಲಿಕ್ವಿಡ್ಸ್.
is more than speed of sound in gas. Clear? Okay. Example. Solid ಗೊಂದು ಎಕ್ಸಾಂಪಲ್, ಲಿಕ್ವಿಡ್ ಗೊಂದು ಎಕ್ಸಾಂಪಲ್, ಏರ್ ಗೊಂದು ಎಕ್ಸಾಂಪಲ್. ಗ್ಯಾಸ್ ಸ್ಟೇಟ್ಗೆ ಏರ್ ಎಕ್ಸಾಂಪಲ್ ಅಂತ ತಗೋಬಹುದು. ಸೊ ಸಾಲಿಡ್ಗೆ ನೀವು ನೋಡ್ಬೋದು ಸ್ಪೀಡ್ ಆಫ್ ಸೌಂಡ್ ಇನ್ ಸಾಲಿಡ್ಸ್ ಇಸ್ ಮ್ಯಾಕ್ಸಿಮಮ್, ಲಿಕ್ವಿಡ್ಸ್ ಲೆಸ್ ದ್ಯಾನ್ ಸಾಲಿಡ್, ಗ್ಯಾಸ್ ಸ್ಟೇಟ್ ಲೆಸ್ ದ್ಯಾನ್ ಲಿಕ್ವಿಡ್ಸ್. ಇನ್ ದ ಸ್ಟೀಲ್ ಸ್ಪೀಡ್ ಆಫ್ ಸೌಂಡ್ ಇಸ್ ಅಪ್ರಾಕ್ಸಿಮೇಟ್ಲಿ 5100 ಮೀಟರ್ ಪರ್ ಸೆಕೆಂಡ್. ಇಲ್ಲಿ ಲಿಕ್ವಿಡ್ಸ್ ಅಲ್ಲಿ ಕನ್ಸಿಡರ್ ಮಾಡಿಕೊಂಡ್ರೆ 1500 ಮೀಟರ್ ಪರ್ ಸೆಕೆಂಡ್. ಏರ್ ತಗೊಂಡ್ರೆ ಎಕ್ಸಾಂಪಲ್, ಏರ್ ತಗೊಂಡ್ರೆ ಇಟ್ ಈಸ್ 343 ಮೀಟರ್ ಪರ್ ಸೆಕೆಂಡ್. ನೋಡ್ಬೋದು ನೋಡಿ, ಇಲ್ಲಿ 5100, ಇಲ್ಲಿ ಜಸ್ಟ್ 1500, ಇಲ್ಲಂತೂ ಇನ್ನೂ ಕಮ್ಮಿ 343 ಮೀಟರ್ ಪರ್ ಸೆಕೆಂಡ್. ನೋಡಿ ಇದರಲ್ಲೇ ಗೊತ್ತಾಗುತ್ತೆ. ಓಕೆ, ಸೊ ಲೈಟ್ ಅಪೋಸಿಟ್ ಹೇಗೆ? ದ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಆರ್ ವ್ಯಾಕ್ಯೂಮ್ is 3 into 10 power 8 meter per second. ಅದೇ ಲಿಕ್ವಿಡ್ ತಗೊಂಡ್ರೆ 2.25 into 10 power 8 meter per second. ದಟ್ ಲಿಕ್ವಿಡ್ ಈಸ್ ನಥಿಂಗ್ ಬಟ್ ವಾಟರ್ ಕನ್ಸಿಡರ್ ಮಾಡ್ಕೊಂಡ್ರೆ. ಗ್ಲಾಸ್ ಸ್ಲ್ಯಾಬ್ ತಗೊಂಡ್ರೆ 2 into 10 power 8 meter per second ಆಗುತ್ತೆ. ಸೊ ಸ್ಪೀಡ್ ಆಫ್ ಲೈಟ್ ತಗೊಂಡ್ರೆ ಉಲ್ಟಾ, ಸ್ಪೀಡ್ ಆಫ್ ದಿಸ್ ಇಸ್ ಫಾರ್ ಸೌಂಡ್. ಓಕೆ, ದಿಸ್ ಇಸ್ ಫಾರ್ ಸೌಂಡ್. ಲೈಟ್ ತಗೊಂಡ್ರೆ ಸ್ಪೀಡ್ ಆಫ್ ಸಿ ಅಲ್ಲಿ ಮೆನ್ಷನ್ ಮಾಡ್ತಾನೆ. ಓಕೆ ಓಕೆ, ಇದು ದಿಸ್ ಇಸ್ ಫಾರ್ ಲೈಟ್ ಆ್ಯಂಡ್ ದಿಸ್ ಇಸ್ ಫಾರ್ ಸೌಂಡ್. ಸ್ಪೀಡ್ ಆಫ್ ಸೌಂಡ್ ಇನ್ ಏರ್ ಈಸ್ ಮೋರ್ ದ್ಯಾನ್ ಸ್ಪೀಡ್ ಆಫ್ ಸೌಂಡ್ ಇನ್ ವಾಟರ್ ಆ್ಯಂಡ್ ಸ್ಪೀಡ್ ಆಫ್ ಸೌಂಡ್ ಇನ್ ಗ್ಲಾಸ್. ಟ್ರಾನ್ಸ್ಪರೆಂಟ್ ಮೀಡಿಯಮ್ ಇರಬೇಕಲ್ಲ, ಇಲ್ಲಾಂದರೆ ಟ್ರಾವೆಲ್ ಆಗಲ್ಲ. ಓಕೆ, ಒಪೇಕ್ ಮೀಡಿಯಮಲ್ಲಿ ಲೈಟ್ ಟ್ರಾವೆಲ್ ಆಗಲ್ಲ ಅಥವಾ ಪ್ರಾಪಗೇಟ್ ಆಗಲ್ಲ. ಇದು ಕ್ಲಿಯರ್? ಇದರ ಬೇಸ್ ಮೇಲೆ ಒಂದು ಕ್ವಶನ್ ಬರುತ್ತೆ, ಏನು ಈ ಗುಡುಗು ಸಿಡಿಲು ಬಂದಾಗ ಅಥವಾ ನೀವು ದೀಪಾವಳಿ ಸಮಯದಲ್ಲಿ ನೋಡ್ಬೋದು, ಈ ಪಟಾಕಿ ರಾಕೆಟ್ ಹಾರಿಸಿದಾಗ ಫಸ್ಟ್ ನಿಮಗೆ ಬ್ಲಾಸ್ಟ್ ಆಗಿದ್ದು ಕೇಳಿಸುತ್ತೆ. ಓಕೆ, ಬ್ಲಾಸ್ಟ್ ಆಗಿದ್ದು ನೋಡ್ತೀರಾ, ಕೇಳಿಸಲ್ಲ, ಬ್ಲಾಸ್ಟ್ ಆಗಿದ್ದು ನೋಡ್ತೀರಾ. ಆಮೇಲೆ ಸೌಂಡ್ ಬರುತ್ತೆ, ಅದು ನಿಮಗೆ ಕೇಳಿಸುತ್ತೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ನಾ ಹೇಳಿದ್ನ ದೀಪಾವಳಿ ಟೈಮಲ್ಲಿ ನೀವು ರಾಕೆಟ್ನ ಹಾರಿಸಿದಾಗ ಅಥವಾ ನೀವು ಯಾರಾದರೂ ಹಾರಿಸಿದ್ರೆ, ಇಲ್ಲಿ ಬ್ಯಾಂಗ್ಳೂರ್ ಅಥವಾ ಸಿಟಿ ಸೈಡ್ ನೋಡಿದ್ರೆ ಅಥವಾ ನಿಮ್ಮ ಹಳ್ಳಿಗಳಲ್ಲಿದ್ರೂ ನೋಡಿ, ರಾಕೆಟ್ ಹಾರಿಸಿದಾಗ ಫಸ್ಟ್ ಅದು ಬ್ಲಾಸ್ಟ್ ಆಗಿದ್ದು ನೋಡ್ತೀರಾ. ಓಕೆ, ನೋಡ್ತೀರಾ. ಅದು ಬ್ಲಾಸ್ಟ್ ಆದಮೇಲೆ ನೋಡಾದ್ಮೇಲೆ ನಿಮಗೆ ಸೌಂಡ್ ಕೇಳಿಸುತ್ತೆ. ವಾಟ್ ಇಸ್ ದ ರೀಸನ್? ಯಾಕೆಂದರೆ ಸ್ಪೀಡ್ ಆಫ್ ಲೈಟ್ in air is much more than speed of a sound in air. In air ಎಷ್ಟಿದೆ? just 343 meter per second. but speed of light ಎಷ್ಟಿದೆ? 3 into 10 power 8 meter per second. ಅಂದರೆ 3 lakhs kilometer per second. ಇದು ನೋಡಿ just 343 meter per second. ಯಾವುದು ಬೇಗ ಬರುತ್ತೆ ನಮ್ಮ ಹತ್ರ? ಲೈಟ್. ಸೊ ಅದರಿಂದ ಫಸ್ಟ್ ನಮಗೆ ಬ್ಲಾಸ್ಟ್ ಆಗಿದ್ದು ನೋಡ್ತೀವಿ, ಆಮೇಲೆ ಬ್ಲಾಸ್ಟ್ ಆಗಿದ್ದು ಕೇಳಿಸುತ್ತೆ. ಕ್ಲಿಯರ್? ಅದೇ ರೀತಿ ಗುಡುಗು ಮಿಂಚು, ಈ ಮಳೆ ಬರೋ ಟೈಮಲ್ಲಿ ನಿಮಗೆ ಈ ಗುಡುಗು ಮಿಂಚು ಅಥವಾ ಸಿಡಿಲು ಅಂತ ಹೇಳ್ತಾರಲ್ಲ, ಅದು ಬಂದಾಗ ನೋಡಿ ಫಸ್ಟ್ ಮಿಂಚು ಕಾಣಿಸುತ್ತೆ ನಿಮಗೆ. ಓಕೆ, ಲೈಟ್ನಿಂಗ್ ಕಾಣಿಸುತ್ತೆ, ಆಮೇಲೆ ನಿಮಗೆ ಸೌಂಡ್ ಕೇಳಿಸುತ್ತೆ. ಫಸ್ಟ್ ಸಿಡಿಲು ಕಾಣಿಸುತ್ತೆ, ಆಮೇಲೆ ಗುಡುಗು ಕೇಳಿಸುತ್ತೆ. ಸೊ ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್ ಅಂದರೆ, ಅಗೇನ್ ಸ್ಪೀಡ್ ಆಫ್ ಲೈಟ್ ಈಸ್ ಮಚ್ ಮೋರ್ ದ್ಯಾನ್ speed of a sound in air medium. Clear? Okay, so next ನೋಡೋಣ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಟರ್ಮ್ಸ್ ಇರುತ್ತೆ. ಓಕೆ, ವಿತ್ ರೆಸ್ಪೆಕ್ಟ್ ಟು ಸೌಂಡ್ ವೇವ್. ಓಕೆ, ಇಂಪಾರ್ಟೆಂಟ್ ಟರ್ಮ್ಸ್ related to sound wave. Sound wave. So first term ಯಾವುದು ನೆನಪಿದೆನಾ? ಫಸ್ಟ್ ಟರ್ಮ್ ಇಟ್ ಈಸ್ ಎ ಆಂಪ್ಲಿಟ್ಯೂಡ್. ಇದನ್ನ ಕಲೀರಿ. ಓಕೆ, ಆಂಪ್ಲಿಟ್ಯೂಡ್.
Second one, time period. Time period. Third one, frequency. Frequency. Fourth one, wavelength. And fifth one, wave velocity. Wave velocity. ಸೊ ಇಲ್ಲಿ ಆಂಪ್ಲಿಟ್ಯೂಡ್ನ ಎ ಅಲ್ಲಿ ಪ್ರೆಸೆಂಟ್ ಮಾಡ್ತೀವಿ, ಟೈಮ್ ಪೀರಿಯಡ್ನ ಟಿ ಅಲ್ಲಿ ಪ್ರೆಸೆಂಟ್ ಮಾಡ್ತೀವಿ, ಫ್ರೀಕ್ವೆನ್ಸಿನ ಎಫ್ ಅಲ್ಲಿ ಪ್ರೆಸೆಂಟ್ ಮಾಡ್ತೀವಿ, ವೇವ್ ಲೆಂತ್ನ ಲ್ಯಾಂಬ್ಡಾ ಮತ್ತು ವೇವ್ ವೆಲಾಸಿಟಿನ ವಿ. ಓಕೆ, ಎಸ್ ಐ ಯೂನಿಟ್ ಬರೆಯೋದಾದರೆ ಆಂಪ್ಲಿಟ್ಯೂಡ್ನ ಮೀಟರಲ್ಲಿ ಮೆಜರ್ ಮಾಡ್ತೀವಿ, ಎಸ್ ಐ ಯೂನಿಟ್ ಮೀಟರ್ ಆ್ಯಂಡ್ ರೆಪ್ರೆಸೆಂಟ್ ಬೈ ಸ್ಮಾಲ್ ಲೆಟರ್ ಎಮ್. ಟೈಮ್ ಪೀರಿಯಡ್ನ ಸೆಕೆಂಡ್ ಎಸ್ ಅಲ್ಲಿ ಪ್ರೆಸೆಂಟ್ ಮಾಡ್ತೀವಿ, ಎಸ್ ಐ ಯೂನಿಟ್. ಓಕೆ, ಫ್ರೀಕ್ವೆನ್ಸಿನ ಪರ್ ಸೆಕೆಂಡ್. ಓಕೆ, ಪರ್ ಸೆಕೆಂಡ್ ಎಸ್ ಪವರ್ -1 ಅಲ್ಲಿ ಪ್ರೆಸೆಂಟ್ ಮಾಡ್ತೀವಿ, ಆರ್ ಹರ್ಟ್ಸ್ ಪ್ರೆಸೆಂಟ್ ಮಾಡ್ತೀವಿ, ದಟ್ ಈಸ್ ಕ್ಯಾಪಿಟಲ್ ಲೆಟರ್ ಎಚ್ ಆ್ಯಂಡ್ ಸ್ಮಾಲ್ ಲೆಟರ್ ಝೆಡ್. ಓಕೆ, ಆಮೇಲೆ ವೇವ್ ಲೆಂತ್ ಸಹಿತ ಮೀಟರಲ್ಲೇ ಪ್ರೆಸೆಂಟ್ ಮಾಡ್ತೀವಿ, ಯೂನಿಟ್. ಓಕೆ, ಲಾಸ್ಟ್ ಒನ್ wave velocity, that is meter per second. Meter per second. Clear? Okay, next one. Range of hearing. ಅಂದರೆ ನಮಗೆ ಸೌಂಡ್ ಟ್ರಾವೆಲ್ ಆಗುತ್ತೆ ಇನ್ ಡಿಫರೆಂಟ್ ಮೀಡಿಯಮ್ ಲೈಕ್ ಸಾಲಿಡ್ಸ್, ಲಿಕ್ವಿಡ್ಸ್ ಆಸ್ ವೆಲ್ ಆಸ್ ಗ್ಯಾಸಸ್ ಮೀಡಿಯಮ್. ಓಕೆ, ಸೊ ಇಲ್ಲಿ ರೇಂಜ್ ಆಫ್ ಹಿಯರಿಂಗ್. ರೇಂಜ್ ಆಫ್ ಹಿಯರಿಂಗ್ ಅಂದ್ರೇನು? ಇಲ್ಲಿ ಎಲ್ಲ ಸೌಂಡ್ನು ಮನುಷ್ಯ ಕೇಳಿಸ್ಕೊಳ್ಳೋಕ್ಕೆ ಆಗಲ್ಲ. ಕೆಲವು ಈ ಪ್ರಾಣಿಗಳು ಕೇಳಿಸ್ಕೊಳ್ಳುತ್ತೆ, ಕೆಲವು ಪಕ್ಷಿಗಳು ಕೇಳಿಸ್ಕೊಳ್ಳುತ್ತೆ, ಕೆಲವು ರೇಂಜ್ನ ಕೆಲವು ಮಾತ್ರ ಮನುಷ್ಯ ಕೇಳಿಸ್ಕೊಳ್ತಾನೆ. ಈ ಡಿಫ್ರೆಂಟ್ ರೀಸನ್ ಇದೆಯಲ್ಲ ಅಥವಾ ರೇಂಜ್ ಅಂತ ಹೇಳ್ತೀವಲ್ಲ, ದ್ಯಾಟ್ ಹಿಯರಿಂಗ್ ರೇಂಜ್ನ ನಾವು ರೇಂಜ್ ಆಫ್ ಹಿಯರಿಂಗ್ ಅಂತ ಕರಿತೀವಿ. ಮನುಷ್ಯನಿಗೆ ಮತ್ತು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಆಮೇಲೆ ವಾಟರ್ ಎನಿಮಲ್ ಅಂತ ಕರಿತೀವಲ್ಲ, ಸಮುದ್ರದ ಪ್ರಾಣಿಗಳು, ಅವುಗಳಿಗೆ ಡಿಫ್ರೆಂಟ್ ಸೌಂಡ್ನ ರೀಚ್ ಆಗುತ್ತೆ. ಹಾಗಿತ್ತಂದರೆ ಈ ರೇಂಜ್ ಆಫ್ ಸೌಂಡಲ್ಲಿ ಎಷ್ಟು ಟೈಪ್ ಇದೆ? ಬೇಸ್ಡ್ ಆನ್ ಅ ಫ್ರೀಕ್ವೆನ್ಸಿ, ಹಿಯರ್ ವಿ ಹ್ಯಾವ್ ಅ 3 ರೇಂಜ್. ಒಂದು ಇನ್ಫ್ರಾಸೋನಿಕ್, ಎರಡು ಸೋನಿಕ್, ಆ್ಯಂಡ್ ದ ಲಾಸ್ಟ್ ಒನ್ ಅಲ್ಟ್ರಾಸೌಂಡ್, ದಟ್ ಈಸ್ ಎ ಸೂಪರ್ಸೋನಿಕ್ ಅಂತ ಕರಿತೀವಿ. ಅಲ್ಟ್ರಾಸೋನಿಕ್, ಓಕೆ, ಸೂಪರ್ಸೋನಿಕ್ ಅಲ್ಲ, ಸಾರಿ, ಅಲ್ಟ್ರಾಸೋನಿಕ್. ಇನ್ಫ್ರಾಸೋನಿಕ್, ಸೋನಿಕ್ ಆ್ಯಂಡ್ ಅಲ್ಟ್ರಾಸೋನಿಕ್. ಏನದು ಸೋನಿಕ್ ಅಂತಂದರೆ ಆಡಿಬಲ್. ಸೊ ಇಲ್ಲಿ ಮನುಷ್ಯನಿಗೆ ಯಾವ ಸೌಂಡ್ ಕೇಳಿಸುತ್ತಲ್ಲ ಅದನ್ನು ನಾವು ಆಡಿಬಲ್ ರೇಂಜ್ ಅಂತ ಕೇಳ್ತೀವಿ. ಓಕೆ, ಆಡಿಬಲ್ ರೇಂಜ್ ಫಾರ್ ಹ್ಯೂಮನ್ ಇಯರ್. ಇದರ ರೇಂಜ್ ಎಷ್ಟಿರುತ್ತೆ? ಇದರ ರೇಂಜು 20 ಹರ್ಟ್ಸಿಂದ 20,000 ಹರ್ಟ್ಸ್ವರೆಗೆ ಇರುತ್ತೆ. ಮತ್ತು ಈ 20 ಹರ್ಟ್ಸ್ಗಿಂತ ಕಮ್ಮಿ ಇದ್ದರೆ ಅದನ್ನ ಇನ್ಫ್ರಾಸೋನಿಕ್ ಅಂತ ಕರಿತೀವಿ. ಅಂದರೆ ಆಡಿಬಲ್ ರೇಂಜ್ಗಿಂತ ಕಮ್ಮಿ ಇರೋದನ್ನ ಇನ್ಫ್ರಾಸೋನಿಕ್ ಅಂತ ಕರಿತೀವಿ. ರೇಂಜ್ ಆಫ್ ಹಿಯರಿಂಗ್ ಫಾರ್ ನಾರ್ಮಲ್ ಹ್ಯೂಮನ್ ಇಯರ್ ಅಂತಂದರೆ ಅದೆಷ್ಟಿರುತ್ತೆ ಅಂದರೆ 20 ಹರ್ಟ್ಸ್ ಟು 20,000 ಹರ್ಟ್ಸ್. ಇಲ್ಲಿ ಮಿನಿಮಮ್ ಎಷ್ಟು? 20 ಹರ್ಟ್ಸ್. ಮ್ಯಾಕ್ಸಿಮಮ್ ಎಷ್ಟು? 20,000 ಹರ್ಟ್ಸ್. ಈ 20 ಹರ್ಟ್ಸ್ಗಿಂತ ಕಮ್ಮಿ ಇದ್ರೂ 20,000 ಹರ್ಟ್ಸ್ಗಿಂತ ಜಾಸ್ತಿ ಇದ್ರೂ ಮನುಷ್ಯನಿಗೆ ಕೇಳಿಸಲ್ಲ. ಓಕೆ, ಇಲ್ಲಿ ಈ 20 ಹರ್ಟ್ಸ್ಗಿಂತ ಕಮ್ಮಿ ಇರೋದನ್ನ ನಾವು ಇನ್ಫ್ರಾಸೋನಿಕ್ ಅಂತ ಕರಿತೀವಿ, 20 ಹರ್ಟ್ಸ್ಗಿಂತ ಜಾಸ್ತಿ ಇರೋದನ್ನ ನಾವು ಅಲ್ಟ್ರಾಸೋನಿಕ್ ಅಂತ ಕರಿತೀವಿ. ಬಿಟ್ವೀನ್ ದಿಸ್ 20 ಹರ್ಟ್ಸ್ ಮತ್ತು 20,000 ಹರ್ಟ್ಸ್ನ ನಾವು ಸೋನಿಕ್ ಅಥವಾ ಆಡಿಬಲ್ ರೇಂಜ್ ಅಂತ ಕರಿತೀವಿ. ಗಾಟ್ ಇಟ್? ಓಕೆ, ದ ಆಡಿಬಲ್ ರೇಂಜ್ ಆಫ್ ಅ ಸೌಂಡ್ ಫಾರ್ ಹ್ಯೂಮನ್ ಬೀಯಿಂಗ್ ಎಕ್ಸ್ಟೆಂಡ್ಸ್ ಫ್ರಮ್ 20 ಹರ್ಟ್ಸ್ ಟು 20,000 ಹರ್ಟ್ಸ್. ಓಕೆ, ಇಲ್ಲಿ ಸೌಂಡ್ ಆಫ್ ಫ್ರೀಕ್ವೆನ್ಸಿ ಲೆಸ್ ದ್ಯಾನ್ 20 ಹರ್ಟ್ಸ್ is called infrasonic sound. Infrasonic sound. The sound of frequency higher than 20 kilohertz andre 20,000 hertz, that we call it as a ultrasonic sound. ಇಲ್ಲಿ ಸಿಂಪಲ್ ಆಗಿ ಬರೀತೀನಿ ನೋಡಿ. ಇನ್ಫ್ರಾಸೋನಿಕ್ ಅಂದ್ರೇನು? If frequency range if it is less than 20 hertz idre adana ನಾವು infrasonic. Next
ಸೋನಿಕ್ ಇದ್ರೆ ಅಥವಾ ಆಡಿಬಲ್ ಅಂತ ಕರಿತೀವಿ, ಆಡಿಬಲ್. ಆಡಿಬಲ್ ಅಥವಾ ಸೋನಿಕ್ ಇದೆಷ್ಟಿರುತ್ತೆ? ಇಲ್ಲಿ ರೇಂಜ್ ಏನಿದೆ ಅಂದರೆ 20 ಹರ್ಟ್ಸ್ ಇಂದ 20,000 ಹರ್ಟ್ಸ್ ವರೆಗೆ. ಇದಕ್ಕಿಂತ ಜಾಸ್ತಿ ಇದ್ರೆ ಏನಂತಾರೆ? ಅಲ್ಟ್ರಾಸೋನಿಕ್. ಅಲ್ಟ್ರಾಸೋನಿಕ್. ಈ ಅಲ್ಟ್ರಾಸೋನಿಕ್ ರೇಂಜ್ ಏನಂತಂದ್ರೆ ಗ್ರೇಟರ್ ದ್ಯಾನ್ 20 ಹರ್ಟ್ಸ್, 20,000 ಹರ್ಟ್ಸ್. ಓಕೆ, ಇದನ್ನ 20,000 ಹರ್ಟ್ಸ್ನೇ 20 ಕಿಲೋ ಹರ್ಟ್ಸ್ ಅಂತಾನು ಬರೀತಾರೆ, ಕನ್ಫ್ಯೂಸ್ ಆಗಬೇಡಿ. ಓಕೆ, ಕ್ಲಿಯರ್? ಓಕೆ, ಮತ್ತೆ ಇನ್ನೊಂದು ಬರುತ್ತೆ ಸೂಪರ್ ಸೋನಿಕ್ ಅಂತ ಬರುತ್ತೆ. ಇನ್ಫ್ರಾಸೋನಿಕ್ ಗೊತ್ತು, ಸೋನಿಕ್ ಗೊತ್ತು, ಅಲ್ಟ್ರಾಸೋನಿಕ್ ಗೊತ್ತು, ಬಟ್ ವಾಟ್ ಅಬೌಟ್ ಸೂಪರ್ ಸೋನಿಕ್? ಈ ಸೂಪರ್ ಸೋನಿಕ್ ಅನ್ನೋದು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೂಪರ್ ಸೋನಿಕ್, ಸೂಪರ್ ಸೋನಿಕ್, supersonic related to an object. Okay, the object speed is more than the speed of a sound, the speed of a sound in air. ಇದ್ರೆ ಅದನ್ನ ನಾವು ಸೂಪರ್ ಸೋನಿಕ್ ಅಂತ ಕರಿತೀವಿ. ಸೂಪರ್ ಸೋನಿಕ್ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಇಟ್ ಈಸ್ ಆನ್ ಆಬ್ಜೆಕ್ಟ್ ಅಂದ್ರೆ ವೆಹಿಕಲ್. ಸೂಪರ್ ಸೋನಿಕ್ ನಥಿಂಗ್ ಬಟ್ ವೆಹಿಕಲ್. ವೆಹಿಕಲ್ ಅಂದ್ರೆ ಯಾವುದು? ರಾಕೆಟ್, ಜೆಟ್, ಅವೆಲ್ಲ ಏನಾಗಿರುತ್ತೆ? ಸ್ಪೀಡ್ ಆಫ್ ದೋಸ್ ರಾಕೆಟ್ ಆಸ್ ವೆಲ್ as ಜೆಟ್, ಇಟ್ ಈಸ್ ಮೋರ್ ದ್ಯಾನ್ ಸ್ಪೀಡ್ ಆಫ್ ಅ ಸೌಂಡ್ ಇನ್ ಏರ್. ಇಲ್ಲಿ ನಾನು ಬರೆಯೋದಾದ್ರೆ ಮ್ಯಾಥಮೆಟಿಕಲ್, ಓಕೆ, ಮ್ಯಾಥಮೆಟಿಕಲಿ ಬರೆಯೋದಾದ್ರೆ ಯಾವ ಥರ ಬರೀಬೋದು? ಸ್ಪೀಡ್ ಆಫ್ ಆಬ್ಜೆಕ್ಟ್ ಈಸ್ ಗ್ರೇಟರ್ ದ್ಯಾನ್ ಸ್ಪೀಡ್ ಆಫ್ ಅ ಸೌಂಡ್ ಇನ್ ಏರ್. ಓಕೆ, ಸ್ಪೀಡ್ ಆಫ್ ಆಬ್ಜೆಕ್ಟ್ ಆ್ಯಂಡ್ ದಿಸ್ ಇಸ್ ದ ಸ್ಪೀಡ್ ಆಫ್ ಅ ಸೌಂಡ್. ಯಾವ ಮೀಡಿಯಮಲ್ಲಿ? ಏರ್ ಮೀಡಿಯಮಲ್ಲಿ. ಇದನ್ನು ನಾವು ಸೂಪರ್ ಸೋನಿಕ್ ಅಂತ ಕರಿತೀವಿ. ಗಾಟ್ ಇಟ್? ನೆಕ್ಸ್ಟ್ ಒನ್, ಅಲ್ಟ್ರಾಸೌಂಡ್. ಇಲ್ಲಿ ಇನ್ಫ್ರಾಸೋನಿಕ್, ಸೋನಿಕ್, ಅಲ್ಟ್ರಾಸೋನಿಕ್ ಆ್ಯಂಡ್ ಸೂಪರ್ ಸೋನಿಕ್ಕು ಆಯಿತು. ವಾಟ್ ಅಬೌಟ್ ದಿಸ್ ಅಲ್ಟ್ರಾಸೋನಿಕ್? ಅಲ್ಟ್ರಾಸೋನಿಕ್ ಈಸ್ ನಥಿಂಗ್ ಬಟ್ ಅಲ್ಟ್ರಾ ಸೌಂಡ್, ನಥಿಂಗ್ ಬಟ್ ಅಲ್ಟ್ರಾಸೋನಿಕ್ ಓನ್ಲಿ. ಅಂದ್ರೇನು? ದ ಫ್ರೀಕ್ವೆನ್ಸಿ ಈಸ್ ಮೋರ್ ದ್ಯಾನ್ 20,000 ಹರ್ಟ್ಸ್, ದ್ಯಾಟ್ ವಿ ಕಾಲ್ ಇಟ್ ಆಸ್ ಎ ultrasound. The sound which is having a frequency of ultrasonic we call it as a ultrasound. ಇದರ ಉಪಯೋಗಗಳೇನು? ಒಂದೊಂದನ್ನು ನೋಡ್ತಾ ಹೋದ್ರೆ ultrasounds are high frequency waves. Ultrasounds are high frequency waves. These waves are able to travel along well defined paths even in the presence of obstacle. ಇದನ್ನ ಯಾಕೆ ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ ಈ ಸೋನಾರ್ ಮತ್ತೆ ರಾಡಾರ್ ಅಲ್ಲಿ, ಸೋನಾರ್ ಅಂದರೆ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್. ಅಂದರೆ ಈ ನೀರಿನ ಆಳದಲ್ಲಿ ಅಂದರೆ ಲಿಕ್ವಿಡ್ ಕೆಳಗಡೆ ಇರುವಂಥ ಆಬ್ಜೆಕ್ಟ್ನ ಐಡೆಂಟಿಫೈ ಮಾಡೋಕ್ಕೆ. ಫಾರ್ ಎಕ್ಸಾಂಪಲ್, ಸಮುದ್ರದ ಆಳದಲ್ಲಿರುವಂಥ ಆಬ್ಜೆಕ್ಟ್, ಯಾವುದಾದ್ರೂ ಶಿಪ್ ಮುಳುಗಿದ್ರೆ ಅಥವಾ ಯಾವುದಾದ್ರೂ ಆಬ್ಜೆಕ್ಟ್ ಇದ್ದರೆ ಐಡೆಂಟಿಫೈ ಮಾಡೋಕ್ಕೆ ನಾವು ಅಲ್ಟ್ರಾಸೌಂಡ್ನ ಯೂಸ್ ಮಾಡ್ತೀವಿ. ಹೇಗೆ? ಅಲ್ಟ್ರಾಸೌಂಡ್ನ ನೀರೊಳಗಡೆ ಕಳಿಸ್ತೀವಿ. ಸರ್ ಅದೇ ಟ್ರಾವೆಲ್ ಆಗುತ್ತೆ, ಆಲ್ರೆಡಿ ಗೊತ್ತು ನಮಗೆ. ಇಟ್ ರಿಕ್ವೈರ್ಡ್ ಮೆಟೀರಿಯಲ್ ಮೀಡಿಯಮ್ ಟು ಪ್ರಾಪಗೇಟ್. ಆ್ಯಕ್ಚುಲಿ ಸ್ಪೀಡ್ ಆಫ್ ಸೌಂಡ್ ಇನ್ ವಾಟರ್ ಈಸ್ ಮೋರ್ ದ್ಯಾನ್ ಸ್ಪೀಡ್ ಆಫ್ ಸೌಂಡ್ ಇನ್ ಏರ್. ಸೊ ಅಲ್ಲಿ ಅಲ್ಟ್ರಾಸೌಂಡ್ನ ಯೂಸ್ ಮಾಡ್ತಾರೆ. ಯಾಕೆ ಅಂದರೆ ಇಟ್ ಹ್ಯಾಸ್ ಅ ವೆಲ್ ಡಿಫೈನ್ಡ್ ಪಾತ್, ಅಂದರೆ ಇಟ್ ವಿಲ್ ಬಿ ಕನ್ಫೈನ್ಡ್, ಅಂದರೆ ಒಂದೇ ಯಾವುದೇ ಥರ ಡಿವಿಯೇಷನ್ ಇಲ್ಲದೆ ಸೀದಾ ಹೋಗಿ ಸೀದಾ ಬರುತ್ತೆ ಅದರಿಂದ. ಓಕೆ, ಮತ್ತೆ ರಾಡಾರ್ ಅಂದರೆ ಇಲ್ಲಿ ಸೋನಾರ್ ಯಾವಾಗ ಯೂಸ್ ಮಾಡ್ತಂದ್ರೆ ಟು ಐಡೆಂಟಿಫೈ ಅಥವಾ ಟು ಡಿಟೆಕ್ಟ್ ದ ಆಬ್ಜೆಕ್ಟ್ ಅಂಡರ್ ದ ವಾಟರ್. ಬಟ್ ರಾಡಾರ್ ಅಂತಂದರೆ ಈ ಮೇಲ್ಗಡೆ ಫ್ಲೈ ಆಗ್ತಿರುತ್ತಲ್ಲ ಆಬ್ಜೆಕ್ಟ್ಸ್, ಶತ್ರು ವಿಮಾನ ಆಗಿರ್ಬೋದು, ಅದನ್ನು ಐಡೆಂಟಿಫೈ ಮಾಡೋಕ್ಕೆ ನಾವು ರಾಡಾರ್ನ ಯೂಸ್ ಮಾಡ್ತೀವಿ. ಕ್ಲಿಯರ್? ಓಕೆ, ಇಲ್ಲಿ ಸೌಂಡು, ಅಲ್ಲಿ ರೇಡಿಯೋ. ಓಕೆ, ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತ ಕರಿತೀವಿ, ಅಲ್ಲಿ ರೇಡಿಯೋ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್, ರಾಡಾರ್ ಆಸ್ ವೆಲ್ ಆಸ್ ಸೋನಾರ್. ಕ್ಲಿಯರ್? ಓಕೆ,
Ultrasounds are able to travel freely in solids, liquids, but in gases, their intensity reduces considerably. ಯಾಕೆ? ಸ್ಪೀಡ್ ಆಫ್ ಸೌಂಡ್ ಇನ್ ಏರ್ ಅಥವಾ ಗ್ಯಾಸ್ ಅಲ್ಲಿ ತುಂಬಾ ಕಮ್ಮಿ ಇರುತ್ತೆ. ಸೊ ಅದರಿಂದ ಇಂಟೆನ್ಸಿಟಿ ರೆಡ್ಯೂಸಸ್ ಕನ್ಸಿಡರಬಲಿ. ಓಕೆ, ಅಪ್ಲಿಕೇಶನ್ಸ್ ಆಫ್ ದಿಸ್ ಅಲ್ಟ್ರಾಸೌಂಡ್ಸ್ ಆರ್ ಎಕೋಕಾರ್ಡಿಯೋಗ್ರಫಿ ಮತ್ತೆ ಸೋನಾರ್, ಆಲ್ರೆಡಿ ಹೇಳಿದ್ದೀನಿ. ಓಕೆ, ದ್ಯಾಟ್ ಈಸ್ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್. ನೆಕ್ಸ್ಟ್ ಒನ್, ರಿಫ್ಲೆಕ್ಷನ್ ಆಫ್ ಅ ಸೌಂಡ್. ರಿಫ್ಲೆಕ್ಷನ್ ಆಫ್ ಅ ಸೌಂಡ್ ಇಸ್ ನಥಿಂಗ್ ಬಟ್ ಎಕೋ. ರಿಫ್ಲೆಕ್ಷನ್ ಆಫ್ ಲೈಟ್ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಓಕೆ, ರಿಫ್ಲೆಕ್ಷನ್ ಆಫ್ ಲೈಟ್ ಅಂದರೆ ಬೌನ್ಸ್ ಬ್ಯಾಕ್ ಆಫ್ ಲೈಟ್ ರೇ. ಅದೇ ರೀತಿ ಈ ಸೌಂಡ್ ಸಹಿತ ರಿಫ್ಲೆಕ್ಟ್ ಆಗುತ್ತೆ, ಅದನ್ನು ನಾವು ಎಕೋ ಅಂತ ಕರಿತೀವಿ. ಈ ಲಾಸ್ ಆಫ್ ರಿಫ್ಲೆಕ್ಷನ್ ಏನಿದೆಯಲ್ಲ ಫಾರ್ ದ ಲೈಟ್, ದೀಸ್ laws of reflection is still valid for this reflection of a sound also. Angle of incidence, angle of reflection illu saita valid ide. Okay, when a sound travels in a given medium, it strikes the surface of another medium and bounces back in the some other direction. This phenomena is a reflection of a sound. The waves are called incident and reflected sound waves. Okay, ನಾವು ಇನ್ಸಿಡೆಂಟ್ ರೇಸ್ ಆ್ಯಂಡ್ ರಿಫ್ಲೆಕ್ಟೆಡ್ ರೇಸ್ ಅಂತ ಕಲ್ತಿದ್ವಲ್ಲ, ಅದೇ ಥರ ಇಲ್ಲಿ ಇನ್ಸಿಡೆಂಟ್ ಆ್ಯಂಡ್ ರಿಫ್ಲೆಕ್ಟೆಡ್ ಸೌಂಡ್ ವೇವ್ಸ್ ಅಂತ ಕರಿತೀವಿ. ಅಲ್ಲಿ ರೇಸ್ ಅಂತ ಕರಿತೀವಿ, ಇಲ್ಲಿ ವೇವ್ಸ್ ಅಂತ ಕರಿತೀವಿ. ಸಿಂಪಲ್. ಓಕೆ, ನಾವು ಎಕೋ. ದ ಫೆನಾಮಿನಾ ಆಫ್ ಹಿಯರಿಂಗ್ ಬ್ಯಾಕ್ ಅವರ್ ಓನ್ ಸೌಂಡ್ ಈಸ್ ಕಾಲ್ಡ್ ಆನ್ ಎಕೋ. ಓಕೆ, ಸೊ ನಮ್ಮ ಶಬ್ದನೇ ನಾವು ಕೇಳಿಸ್ಕೊಂಡ್ರೆ ಅದನ್ನು ನಾವು ಎಕೋ ಅಂತ ಕರಿತೀವಿ. ಈ ಎಕೋ ಕೇಳಿಸ್ಬೇಕಂದ್ರೆ ನಮಗೆ ಇಟ್ ಈಸ್ ಯಾಕೆ ಕೇಳಿಸ್ತದೆ? ಫಸ್ಟ್ ಆಫ್ ಆಲ್ ಈ ಎಕೋ ಯಾಕೆ ಕೇಳಿಸ್ತಂದ್ರೆ ಇಟ್ ಈಸ್ ಡ್ಯೂ ಟು ಸಕ್ಸೆಸಿವ್ ರಿಫ್ಲೆಕ್ಷನ್ ಆಫ್ ಅ ಸೌಂಡ್ ವೇವ್ಸ್ ಫ್ರಮ್ ದ ಸರ್ಫೇಸ್ ಆರ್ ಅಬ್ಸ್ಟಕಲ್ ಆಫ್ ಅ ಲಾರ್ಜ್ ಸೈಜ್. ಕಂಡೀಷನ್ ಫಾರ್ ಎನ್ ಎಕೋ. ಈ ಎಕೋ ಎಲ್ಲ ಪ್ಲೇಸಲ್ಲೂ ಕೇಳಿಸಲ್ಲ. ನಮ್ಮ ಸೌಂಡ್ ನಮಗೆ ಕೇಳಿಸಲ್ಲ ಎಲ್ಲ ಪ್ಲೇಸಲ್ಲೂ. ಕೆಲವು ಪ್ಲೇಸ್ಗಳಲ್ಲಿ ಮಾತ್ರ ಕೇಳಿಸುತ್ತೆ. ಅದು ಹೊಸ ಬಿಲ್ಡಿಂಗ್ ಅಥವಾ ಫಾರೆಸ್ಟಲ್ಲಿ ಟ್ರಾವೆಲ್ ಆಗಬೇಕಾದ್ರೆ ಈ ಏನಂತಾರೆ ಕ್ಲಿಫ್ಸ್ ಎಲ್ಲ ಇರುತ್ತಲ್ಲ, ಗುಡ್ಡ ಬೆಟ್ಟಗಳೆಲ್ಲ, ಆ ಪ್ಲೇಸಲ್ಲಿ ನಿಮ್ಮ ಸೌಂಡ್ ನಿಮಗೆ ಕೇಳಿಸ್ತಾ ಇರುತ್ತೆ. ಅಲ್ಲಿ ನಾವು ಯಾವ ಕಂಡೀಷನ್ ಬೇಸ್ ಮಾಡ್ಕೊಂಡು ಎಕೋನ ಕೇಳಿಸ್ಕೋಬಹುದು ಅಂತಂದರೆ ದೇರ್ ಆರ್ ಸರ್ಟನ್ ಕಂಡೀಷನ್ಸ್. ಏನು? ದ ರಿಫ್ಲೆಕ್ಟರ್ ಆಫ್ ಎ ಸೌಂಡ್. ಓಕೆ, ಯಾವಾಗ ನಾವು ಸೌಂಡ್ನ ಪ್ರೊಡ್ಯೂಸ್ ಮಾಡ್ತೀವಲ್ಲ, ಆ ಸೌಂಡ್ ರೀಚ್ ಆಗಿ ಸ್ಟ್ರೈಕ್ ಮಾಡ್ತಲ್ಲ ಸರ್ಫೇಸ್, ಆ ಸರ್ಫೇಸ್ ರಿಫ್ಲೆಕ್ಟರ್ ಅಂತ ಕರಿತೀವಿ. ಆ ರಿಫ್ಲೆಕ್ಟರ್ ಸೈಜ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ದ ವೇವ್ ಲೆಂತ್ ಆಫ್ ಅ ಸೌಂಡ್. ಫಸ್ಟ್ ಕಂಡೀಷನ್. ಸೆಕೆಂಡ್ ಒನ್, ದ ಡಿಸ್ಟೆನ್ಸ್ ಬಿಟ್ವೀನ್ ಸೋರ್ಸ್ ಆ್ಯಂಡ್ ರಿಫ್ಲೆಕ್ಟರ್. ಅಂದರೆ ನಾನು ಸೋರ್ಸ್ ಸೌಂಡ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಮತ್ತೆ ಅಬ್ಸ್ಟಕಲ್ ಇದೆಯಲ್ಲ ಅಥವಾ ಸರ್ಫೇಸ್ ರಿಫ್ಲೆಕ್ಟಿಂಗ್ ಬ್ಯಾಕ್ ಅಂತ ಹೇಳ್ತವಲ್ಲ, ಅದ್ರ ಮಧ್ಯೆ ಮತ್ತೆ ನನ್ನ ಮಧ್ಯೆ ಇರುವ ದೂರ ಕನಿಷ್ಠ ಅಂದರೆ ಮಿನಿಮಮ್ 17 ಮೀಟರ್ ಇರಬೇಕು. ಅದಕ್ಕಿಂತ ಜಾಸ್ತಿ ಇದ್ರೂ ಓಕೆ, ಬಟ್ ಅದಕ್ಕಿಂತ ಕಮ್ಮಿ ಇರಬಾರ್ದು. ಆವಾಗ ನಿಮಗೆ ರಿಫ್ಲೆಕ್ಷನ್ ಆಫ್ ಸೌಂಡ್ ಕೇಳಿಸುತ್ತೆ, ಅಂದರೆ ಏಕೋ ಕೇಳಿಸುತ್ತೆ. ಇನ್ನೊಂದು ಕಂಡೀಷನ್ ಅಂದರೆ ದ ಪರ್ಸಿಸ್ಟೆನ್ಸ್ ಆಫ್ ಹಿಯರಿಂಗ್. ಅದು 0.1 ಸೆಕೆಂಡ್ ಮಾತ್ರ ಇರುತ್ತೆ. ಅದಕ್ಕಿಂತ ಜಾಸ್ತಿ ಇದ್ದರೆ ನಮಗೆ ಸೌಂಡ್ ಕೇಳಿಸುತ್ತೆ. ಕ್ಲಿಯರ್? ಓಕೆ, ಸೊ ಇಲ್ಲಿ 3 ಕಂಡೀಷನ್ಸ್ ಇದೆ. ದ ಟೈಮ್ ಗ್ಯಾಪ್ ಬಿಟ್ವೀನ್ ಸೌಂಡ್ must come back to the person after 0.1 second. ನೋಡಿ, ಪರ್ಸಿಸ್ಟೆನ್ಸ್ ಆಫ್ ಹಿಯರಿಂಗ್ ಅಂದರೆ ಒಂದು ಶಬ್ದ ನಮ್ಮ ಕಿವಿಯಲ್ಲಿ ಎಷ್ಟುವರೆಗೆ ಇರುತ್ತೆ? 0.1 ಸೆಕೆಂಡ್ವರೆಗೆ ಇರುತ್ತೆ. ಆ 1 ಸೆಕೆಂಡ್ ಆದಮೇಲೆ ಸೌಂಡ್ ಬಂದರೆ ಅದು ಎಕೋನ ರೆಕಗ್ನೈಸ್ ಮಾಡುತ್ತೆ. ವಿತಿನ್ 0.1 ಸೆಕೆಂಡಲ್ಲಿ ಇಯರ್ಗೆ ರೀಚ್ ಆದರೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಯಾವುದು ಒರಿಜಿನಲ್ ಸೌಂಡ್, ಯಾವುದು ರಿಫ್ಲೆಕ್ಟೆಡ್ ಸೌಂಡ್ ಅಂತ. ಇಲ್ಲಿ ನೀವು ಕೇಳ್ಬೋದು, ಸರ್ ನಾವು ರೂಮಲ್ಲಿ ಇದ್ದೀವಿ, ನಮ್ಗೆ ಏಕೋ ಕೇಳಿಸಲ್ವಾ? ಏನಾಗುತ್ತಂದರೆ ಕೆಲವು ಪ್ಲೇಸ್ಗಳಲ್ಲಿ ಹೇಗಿರುತ್ತೆ ಅಂದರೆ ಡಿಸ್ಟೆನ್ಸು 17 ಮೀಟರ್ ಇರುತ್ತೆ. ನೀವು ಎನ್ ಆಫ್ ಸೌಂಡ್ನ ಪ್ರೊಡ್ಯೂಸ್ ಮಾಡ್ತೀರಾ, ಬಟ್ ನಿಮಗೆ ಎಕೋ ಕೇಳಿಸಲ್ಲ. ವಾಟ್ ಈಸ್ ದ ರೀಸನ್ ಅಂತ ಅಂದರೆ ಟೈಮ್ ಟ್ರಾವೆಲ್ ಇದೆಯಲ್ಲ, ಅಂದರೆ ಪರ್ಸಿಸ್ಟೆನ್ಸ್ ಆಫ್ ಹಿಯರಿಂಗ್. ಆ ರಿಫ್ಲೆಕ್ಟೆಡ್ ಸೌಂಡ್ ವಿತಿನ್ 0.1 ಸೆಕೆಂಡಲ್ಲಿ ನಿಮ್ಮ ಕಿವಿಗೆ ರೀಚ್ ಆಗ್ತಿದೆ. ಅದರಿಂದ ಎಕೋ ಮತ್ತು ನಿಮ್ಮ ಒರಿಜಿನಲ್ ಸೌಂಡ್ನ ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಅಂದರೆ ಡಿಫ್ರೆನ್ಷಿಯೇಟ್ ಮಾಡಿ ನೀವು ಕೇಳಿಸ್ಕೊಳ್ಳೋಕ್ಕಾಗಲ್ಲ. ಅದರಿಂದ ನಿಮಗೆ ಎಕೋ ಕೇಳಿಸಲ್ಲ. ಸಪೋಸ್ ಆ 0.1 ಸೆಕೆಂಡ್ಗಿಂತ ಜಾಸ್ತಿ ಅಂದರೆ 0.2 ಸೆಕೆಂಡ್, 0.3 ಸೆಕೆಂಡಲ್ಲಿ ನಿಮ್ಮ ಕಿವಿಗೆ ಆ ರಿಫ್ಲೆಕ್ಟೆಡ್ ಸೌಂಡ್ ಬಂದರೆ ಅವಾಗ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಓಕೆ, ಇದು ಎಕೋ ಸೌಂಡ್ ಮತ್ತು ಒರಿಜಿನಲ್ ಸೌಂಡ್ ಅಂತೇಳಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಸೊ ಮಿನಿಮಮ್ ಗ್ಯಾಪ್ ಎಷ್ಟಿರಬೇಕು? 0.1 ಸೆಕೆಂಡ್ ಇರಬೇಕು. ಅದಕ್ಕಿಂತ ಕಮ್ಮಿ ಇದ್ದರೆ ಕೇಳಿಸಲ್ಲ. ನೆಕ್ಸ್ಟ್, ಫಾರ್ ಎಬೋ ಕಂಡೀಷನ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಮಸ್ಟ್ ಬಿ ಎಟ್ ಎ ಮಿನಿಮಮ್ ಡಿಸ್ಟೆನ್ಸ್ ಆಫ್ 17.2 ಮೀಟರ್ ಇದೆ, ಬಟ್ ರಫ್ಲಿ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಅ 17.2 ಮೀಟರ್. It also depends on temperature. Temperature ಯಾಕೆ? Because it affects nature of the medium. ಯಾಕೆಂದರೆ ಟೆಂಪ್ರೇಚರ್ ಜಾಸ್ತಿ ಆದರೆ ಇಂಟರ್ಮಾಲಿಕ್ಯುಲರ್ ಸ್ಪೇಸ್ ಜಾಸ್ತಿ ಆಗುತ್ತೆ, ಸ್ಪೇಸ್ ಜಾಸ್ತಿ ಆದರೆ ಸ್ಪೀಡ್ ಕಮ್ಮಿ ಆಗುತ್ತೆ. ಅದರಿಂದ ಓಕೆ. ನೆಕ್ಸ್ಟ್,
Okay, so these all the concept is related to sound and sound waves. ಓಕೆ ಸೊ ಎಷ್ಟು ನಮಗೆ ಲಾಸ್ಟ್ ಚಾಪ್ಟರ್ ಆದ ಸೌಂಡ್ ಬಗ್ಗೆ ಆಯಿತು. ಸೊ ಎಂಟೈರ್ ಮೈಂಡ್ ಮ್ಯಾಪ್ ಆ್ಯಂಡ್ ಸಮ್ಮರಿ ಸೀರೀಸ್ ಕಂಪ್ಲೀಟ್ ಆಯಿತು. ಓಕೆ, ಇವಾಗ ನೀವೇನು ಮಾಡಬೇಕು, ಸೊ ಚಾಪ್ಟರ್ ವೈಸ್ ಎಕ್ಸಸೈಸ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗಿ. ನಿಮ್ಗೆ ಏನಾದರೂ ಕ್ವಶನ್ಸ್ ಬಂದರೆ ಅಥವಾ ಏನಾದರೂ ಡೌಟ್ಸ್ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಡೌಟ್ನ ಖಂಡಿತವಾಗಿ ಕ್ಲಾರಿಫೈ ಮಾಡೇ ಮಾಡ್ತೀವಿ. ಓಕೆ, ಸೊ ಇಷ್ಟು ಹೇಳ್ತಾ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಚೆನ್ನಾಗಿ ನಡೀಬೇಕಂತ ಭಾವಿಸ್ತಿದ್ದೇವೆ. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ಸೆಷನ್ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೆ ಹೊಸ ಸೀರೀಸ್ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.